ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಸೊ ಇದು ಪೂರ್ತಿ ನನ್ನ 1 ಇಯರ್ ಜರ್ನಿ. ಸೊ ಜರ್ನಿ ಫುಲ್ ನಾನು ಒಂದೇ ವಿಡಿಯೋದಲ್ಲೇ ಮರ್ಚ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ನಾನು ಎಷ್ಟು ಜರ್ನೀಸ್ ಮಾಡಿದ್ದೀನಿ, ಎಷ್ಟು ವೀಡಿಯೋಸ್ ಮಾಡಿದ್ದೀನಿ, ಬಟ್ ಆಲ್ಮೋಸ್ಟ್ ಎಲ್ಲ ವೀಡಿಯೋಸು ನಾನು ಅಪ್ಲೋಡ್ ಮಾಡಿಲ್ಲ. ಸೊ ಕಂಟೆಂಟ್ಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಒಳ್ಳೆ ಕಂಟೆಂಟ್ ಕೊಡೋಣ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಏನೇನು ಕವರ್ ಮಾಡೋಣ, ಏನು ಅಂತ ಮಾತಾಡೋಣ, ಡಿಸ್ಕಷನ್ ಮಾಡೋಣ. ಹೊಸ ವರ್ಷ ಹೇಗಿರುತ್ತೆ, ಏನು ಇದ್ರ ಬಗ್ಗೆ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ನಮ್ಮ ಟಾಮ್ ಹೊಟ್ಟೆಗೆ ಫಸ್ಟು ಹೊಟ್ಟೆ ತುಂಬಿಸೋದು ಅಂತ ಹೇಳೋರು ಗೊತ್ತಲ್ವ. ಗಾಡಿಗೆ ಬೇಕಾಗಿರೋದು ಪೆಟ್ರೋಲ್. ಫಸ್ಟು ಪೆಟ್ರೋಲ್ ಹಾಕ್ಸೋಣ ಗಾಡಿಗೆ. ಮುಂದೆ ಇದೆ ಪೆಟ್ರೋಲ್ ಬಂಕು. ಸೊ ಫಸ್ಟ್ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡೋಣ ಗೆಳೆಯರೆ. ಇದು ನನ್ನ ರೆಗ್ಯುಲರ್ ಪೆಟ್ರೋಲ್ ಬಂಕೆ. ಇಲ್ಲೇ ಪೆಟ್ರೋಲ್ ಹಾಕ್ಸೋದು. ಭಾರತ್ ಪೆಟ್ರೋಲ್ ಬಂಕಲ್ಲೇ ಸ್ವಲ್ಪ ಮೈಲೇಜ್ ಜಾಸ್ತಿ ಕೊಡುತ್ತೆ ಅಂತ. ಫೋನ್ ಇಡೋಣ, ಫೋನ್ ಇಟ್ಟು ಪೆಟ್ರೋಲ್ ಹಾಕ್ಸೋ. ಓಹೋ, ದೂರದ್ಲಪ್ಪ ಇವಳು. ಇರಲಿ, ಏನೋ ಅರ್ಜೆಂಟ್ ಕೆಲಸ ಏನಾದರೂ ಇರುತ್ತೇನೋ. ಅಕ್ಕಪಕ್ಕದಲ್ಲಿ ಅಟ್ಲೀಸ್ಟ್ ನೋಡಬೇಕಲ್ಲ, ಯಾರು ಮುಂದೆ ಇದ್ದಾರೆ, ಯಾರು ಹಿಂದೆ ಇದ್ದಾರೆ ಅಂತ ನೋಡೋದೇ ಇಲ್ಲ, ದೂರ್ತಾ ಇರೋದೇ. ಪರವಾಗಿಲ್ಲ, ನಾವು ಹಾಕ್ಸೋಣ ಪೆಟ್ರೋಲು. ಸೊ ಗಾಡಿಯಲ್ಲಂತೂ ಒಂಚೂರು ಪೆಟ್ರೋಲ್ ಇಲ್ಲ. ನಮ್ಮ ಟಾಮ್ಗೆ ಫುಲ್ ಟ್ಯಾಂಕ್ ಮಾಡಿಸ್ಕೋಣ ಇವತ್ತು. ಬಟ್ ಹುಷಾರು ಗೆಳೆಯರೆ, ಯಾಕಂತ ಹೇಳಿದ್ರೆ ನಾವು ಫುಲ್ ಟ್ಯಾಂಕ್ ಅಂತ ಹೇಳ್ತೀರಿ. ಇಲ್ಲಿ ಹೆಲ್ಮೆಟ್ ಹಾಕ್ಕೊಂಡಿರೋಕೆ ಬೇಕು ಅಂತಲೇ ಕೇಳಿಸಿಲ್ಲ ಅಂತ 120, 220 ಅಂತ ಟೈಪ್ ಮಾಡಿ ಹಾಕ್ಬಿಡ್ತಾರೆ, ಸ್ವಲ್ಪ ಗಮನ ಕೊಟ್ಟಿಲ್ಲ ಅಂದರೆ. ಅದಾದಮೇಲೆ ಮತ್ತೆ ಅವ್ರು ರೀಸ್ಟಾರ್ಟ್ ಮಾಡಲ್ಲ, ಅದೇ ಇದರಲ್ಲೇ ರೀಡಿಂಗಲ್ಲೇ ಹಾಕ್ಬಿಡ್ತಾರೆ. ಇಷ್ಟು ಆಗಿದೆ ಗುರು, ಇಷ್ಟು ಪೆಟ್ರೋಲ್ ಹಾಕಿದ್ದೀನಿ ಅಂತಾರೆ. ಫಸ್ಟು 120, ಇವಾಗ ಮತ್ತೆ ಕಂಟಿನ್ಯೂ ಆಗಿದೆ, ಇಷ್ಟು ಕೊಡಬೇಕು ಅಂತ. ಸೊ ಇದರಲ್ಲಿ ಸ್ವಲ್ಪ ಗಮನ ಇರಲಿ, ಓಕೆನಾ. ಗಮನ ಇದ್ದು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ಬೇಗ ಗುರು, ಫಸ್ಟೇ ಚಳಿ ಆಗ್ತಾಯಿದೆ, ಅದರಲ್ಲಿ ಇನ್ನೂ ಚಳಿ ಬರೆಸ್ತವನೆ. ಸೊ ಯಾವತ್ತೂ ಅಷ್ಟೇ, ಪೆಟ್ರೋಲ್ ಹಾಕೋಕ್ಕೂ ಮುಂಚೆ ರೀಸೆಟ್ ಮಾಡೋಕ್ಕೆ ಹೇಳಿ 1-2 ಸರಿ ಹೇಳಿ ಫುಲ್ ಟ್ಯಾಂಕು. ಇಲ್ಲಾಂದರೆ ಎಷ್ಟು ಹಾಕ್ಸ್ಬೇಕು ಅಂದ್ಕೊಂಡು ಅಷ್ಟಿಗೆ ಅದ್ರ ಮೇಲೆ ಪೆಟ್ರೋಲ್ ಹಾಕ್ಸ್ಕೊಳ್ಳಿ. ಫುಲ್ ಟ್ಯಾಂಕ್ ಮಾಡಿ, ಫುಲ್ ಟ್ಯಾಂಕು. ಫಟಾಫಟ್ ಅಂತ ಪೇಮೆಂಟ್ ಮಾಡಿಬಿಡೋಣ. ಟಾಪ್ ಅಪ್ ಮಾಡಿ. ಹಾಂ ಸಾಕು ಸರ್. ಮಾಡ್ಕೊಳ್ಳೋಣ. ಹಾಂ, ಪೇಮೆಂಟ್ ಆದಮೇಲೆ 900 ಮುಂದೆ ಕತೆ ಸ್ಟಾರ್ಟ್ ಮಾಡೋಣ. 980 ಆಗಿದೆ. ಫೋನ್ನ ಲಾಕ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇನ್ನು ಓಡೋದೆ. ಮೋಸ್ಟ್ ಇಂಪಾರ್ಟೆಂಟ್ ಸೇಫ್ಟಿ ಗುರು. ನನ್ನ ಫ್ರೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದ, ಬರ್ತೀನಿ ಅಂದ, ಬಂದಿಲ್ಲ. ಇದು ನಮ್ಮ ಹೆಬ್ಬಾಳು ರೋಡು. ಹೆಬ್ಬಾಳಲ್ಲಂತೂ ಹೆವಿ ಟ್ರಾಫಿಕ್ ಗುರು.
ಯಾವಾಗಾದರೂ ಬೆಳಗ್ಗೆ ಬನ್ನಿ 7 o'clock ಮೇಲೆ ಅಂತೂ ಹೆವಿ ಟ್ರಾಫಿಕ್ ಶುರು ಆಗಿಬಿಡುತ್ತೆ. ಈ ಚಳಿಯಲ್ಲಿ ನಡ್ಕೊಂಡು ಅಳ್ಬೇಕನ್ಸುತ್ತೆ. ಸೊ ಟ್ರಾಫಿಕ್ ಮುಂದೆ ಜಾಸ್ತಿನೇ ಇರುತ್ತೆ. ನೋಡೋಣ ಮುಂದೆ ಇವತ್ತು ಎಷ್ಟು ಟ್ರಾಫಿಕ್ ಇದೆ ಏನು ಅಂತ. ಆ ಕಡೆ ಈ ಕಡೆ ಎಲ್ಲ ಫ್ರೀಯಾಗೇ ಇರುತ್ತೆ, ಸಿಗ್ನಲ್ ಹಾಕಲ್ಲ. ಟ್ರಾಫಿಕಲ್ಲಂತೂ ಹೆವಿಯಾಗಿ ವೆಯ್ಟ್ ಮಾಡಿಸ್ತಾರೆ ಇವರು. ಇವತ್ತು ಎಷ್ಟು ದೂರ ಇದೆಯೋ ಟ್ರಾಫಿಕ್ ಗೊತ್ತಿಲ್ಲ. ಸೊ ಮುಂದೆ ನೋಡಬೇಕು ಟ್ರಾಫಿಕ್ ಎಷ್ಟು ದೂರ ಇದೆ ಏನು ಕತೆ ಅಂತ. ಮ್ಯಾಕ್ಸ್ ಟು ಮ್ಯಾಕ್ಸು ಫಸ್ಟೆಲ್ಲ ಅಂತ ಹೇಳಿದ್ರೆ ಒಂದು 100 ಮೀಟ್ರ್ ಇಲ್ಲಾಂದ್ರೆ 150 ಮೀಟ್ರ್ ಟ್ರಾಫಿಕ್ ಆಗುತ್ತೆ. ಇವತ್ತು ಎಷ್ಟಿದೆಯೋ ಗೊತ್ತಿಲ್ಲ. ಯಾಕಂದರೆ ತುಂಬ ಸ್ಲೋ ಗುರು. ಸಿಗ್ನಲ್ ಬಿಡೋದಂತೂ ಹೆವಿ, ತುಂಬಾ ಸ್ಲೋ. 2 ನಿಮಿಷ 3 ನಿಮಿಷ ಆದ್ರೂ ಬಿಡಲ್ಲ, 5 ನಿಮಿಷ ಆದ್ರೂ ಬಿಡಲ್ಲ. ಸಿಗ್ನಲ್ ಬಿಡ್ತಾರೆ, ಬಿಟ್ಟಿದ್ದೇ ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದ್ರೆ ಒಂದು 20 ಸೆಕೆಂಡ್ ಕೂಡ ಇರಲ್ಲ. 20 ಸೆಕೆಂಡಲ್ಲೇ ಶುರು ಮಾಡಾಕಿರ್ತಾರೆ, ಮತ್ತೆ ಟ್ರಾಫಿಕ್ ಹಾಕ್ಬಿಡ್ತಾರೆ ಸಿಗ್ನಲ್ಲು. ಓಹೋ, ಇವತ್ತೇನು ಗುರು ಇಲ್ಲಿಂದನೇ ಶುರು ಆಗಿಬಿಟ್ಟಿದೆ ಟ್ರಾಫಿಕ್ಕು. ನೋಡಬೇಕು ಮುಂದೆ ಯಾವ ಥರ ಇದೆ ಏನು ಟ್ರಾಫಿಕ್ಕು ಅಂತ. ನೋಡ್ರಿ ಇಷ್ಟೊತ್ತಾದರೆ ಇನ್ನೂ ಟ್ರಾಫಿಕ್ ಬಿಟ್ಟಿಲ್ಲ. ಇನ್ನೂ ಎಷ್ಟೊತ್ತಿಗೆ ಬಿಡ್ತಾನೋ ಗೊತ್ತಿಲ್ಲ. ಮೇ ಬಿ ನನಗೆ ಗೊತ್ತಿರೋರ್ಗೆ ಇವಾಗ ಬಿಟ್ಟಿರ್ತಾನೆ ಅನ್ಕೊತೀನಿ. ಗಾಡಿಗಳು ಸ್ವಲ್ಪ ಮುಂದೆ ಮೂವ್ ಆಗ್ತಾಯಿದೆ. ಬಿಡಯ್ಯ ಸ್ವಾಮಿ ಬೇಗ, ನಮಗೂ ಆಫೀಸಿಗೆ ಟೈಮ್ ಆಗುತ್ತೆ. ಬಿಡಿದಾನೆ ಅನ್ಕೊತೀನಿ, ನೋಡೋಣ. ಬಿಡ್ತು ಗುರು, ಎಲ್ಲಿ ಬಿಟ್ರೇನು ಇನ್ನೊಂದು 2 ಸರಿ ಸಿಗ್ನಲ್ ಹಾಕ್ತಾನೆ. ಆ ಸಿಗ್ನಲಲ್ಲೂ ನಿಂತ್ಕೋಬೇಕಲ್ಲ ಇವಾಗ. ಎಷ್ಟು ಉದ್ದ ಇದೆ ಗುರು ಇವತ್ತು ಟ್ರಾಫಿಕ್ಕು. ಹತ್ರ ಒಂದು ಅರ್ಧ ಕಿಲೋಮೀಟ್ರ್ ಟ್ರಾಫಿಕ್ ಇದ್ದಂಗಿದೆ. ಮುಂಚೆ ಆದರೂ ಅಟ್ಲೀಸ್ಟ್ ಒಂದು ಸಿಗ್ನಲ್ ಹತ್ರದಿಂದ ಒಂದು 50 ಮೀಟರ್ಸ್ಗೆ ಹಂಗಿರುತ್ತೆ ಟ್ರಾಫಿಕ್ ಡೈಲಿ. ಇವತ್ತು ಹೆವಿ ಇದೆ ಟ್ರಾಫಿಕ್ಕು. ಸ್ವಲ್ಪ ಜಾಗ ಆದರೂ ಬಿಟ್ರೆ ನಾವಾದರೂ ಹೋಗ್ತಿರೋಣ. ಸ್ವಲ್ಪ ಜಾಗ ಬಿಡ್ರೋಣ ಕಾರಣವ್ರೆ. ಸಿಕ್ಕಿದ್ದೆ ಚಾನ್ಸ್ ಗುರು, ಒಂದು ದೂಡ್ತಾ ಇರಬೇಕು. ಇಲ್ಲಾಂದರೆ ಕೆಲ್ಸಕ್ಕೆ ಟೈಮ್ ಆಗೋಗುತ್ತೆ. ಆಫೀಸಲ್ಲಿ ಬಾರಿಸ್ಕೊಳಕ್ಕೆ ಸರಿಯಾಗಿ ರೆಡಿ ಆಗಿಬಿಡ್ಬೇಕು. ಆಮೇಲೆ ಎರಡನೇ ಸರಿ ಹಾಕಿದ್ದು ಆವಾಗಲೇ ಒಂದು ಹತ್ರ ಒಂದು 15 ನಿಮಿಷ. ಇವಾಗೊಂದು 5-6 ನಿಮಿಷ ಆಗತ್ತೇನೋ ಅನ್ಕೊತೀನಿ. ನೋಡಬೇಕು ಎಷ್ಟೊತ್ತಾಗತ್ತೆ ಅಂತ. ಗಾಡಿನ ಆಫ್ ಮಾಡಿಡೋದು ಒಳ್ಳೆಯದು, ಅಟ್ಲೀಸ್ಟ್ ಪೆಟ್ರೋಲ್ ಆದರೂ ಸೇವ್ ಆಗುತ್ತೆ. ರೋಡ್ಗಳನ್ನ ಗೊಬ್ಬು ಬಿರ್ಸಕ್ಕಂತಾನೆ ಇರ್ತಾರಪ್ಪ ಇವರು. ಕಾರ್ ವಿಂಡೋ ತೆಗೆದು ರೋಡಲ್ಲೇ ಉಗಿಯೋದು. ಕೆಲಸಗಳಿಲ್ಲ. ಯಾವನಕ್ಕ ಕೇಳಿದೆ ಎಲ್ಲ ಎಡಕ್ಕೆ ಇವಾಗ.
ಗಲೀಜಾಗಲ್ಲ ಅಂದರೆ ಗಲೀಜಾಗ್ದಿರೇ ಇರುತ್ತಾ. ಅಲ್ಲ, ಬಾಗಿಲು ತೆಗೆದು ಮುಗಿತಾರೆ. ಎಂಥ ಮನುಷ್ಯ ಅಂತ ಗೊತ್ತಾಗ್ತದೆ. ಬಂದಿಲ್ಲ ಅನ್ಸುತ್ತೆ. ಈ ಅಕ್ಕ ಅವರು ದಿನಾಗಲೂ ಇಲ್ಲೇ ಇರ್ತಾರೆ. ನನಗಂತೂ ಫೇವ್ರೆಟ್ ಅಕ್ಕ. ಚೆನ್ನಾಗಿ ಮಾತಾಡಿಸ್ತಾರೆ. ಪ್ರತಿದಿನವೂ ಆಶೀರ್ವಾದ ಸಿಗತ್ತೆ. ಸಿಗ್ನಲ್ ಹಾಕೋರ ಭೇದ ಭಾವ ಜೆಂಡರ್ ಎಲ್ಲ ನೋಡಿಬಿಟ್ರಿ ಬ್ರೋ. ನಿಮ್ಮ ಹತ್ರ ಇತ್ತ ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅವ್ರಿಗೆ. ಇಲ್ವಾ, ಇಲ್ಲ ಅಂತ ಹೇಳ್ಬೇಡಿ. ಅಕ್ಕ ನಾಳೆ ಸಿಗ್ದಾಗ ಕೊಡ್ತೀನಿ ಅಂತ ಹೇಳಿ. ನನ್ನ ಕೈಯಲ್ಲಾಗಿದ್ದ ಪ್ರೀತಿ ನಾನು ಪ್ರತಿದಿನವೂ ಮಾಡ್ತೀನಿ. ಅವ್ರು ಥ್ಯಾಂಕ್ ಯು ಸರ್. ಆ ಖುಷಿಯಲ್ಲಿ ಆ ನಗು ಮುಖ ನೋಡಿದ್ರೆ ಸಾಕು. ನಮಗೂ ಏನೋ ಒಂಥರ ಫೀಲ್, ಏನೋ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡಿದ್ರೆ. ಸೊ ಎಲ್ಲರಿಗೂ ಸಜೆಷನ್ ಮಾಡೋದು ಅಷ್ಟೇ ಗುರು. ಯಾರಾದರೂ ಕೇಳಿದ್ರೆ ಇಲ್ಲ ಅಂತ ಹೇಳ್ಬಿಡಿ. ನೆಕ್ಸ್ಟ್ ಟೈಮ್ ನಾಳೆ ಕೊಡ್ತೀನಿ ಅಂತ ಹೇಳಿ. ಅಟ್ಲೀಸ್ಟ್ ಅವ್ರಿಗೆ ಬಿಡೋ ನಾಳೆ ಬಂದಾಗ ಕೊಡ್ಬೋದೇನೋ ಅಂತ ಅನಿಸುತ್ತೆ. ಸೊ KR ಪುರಮಲ್ಲಂತೂ ಹೆವಿ ಟ್ರಾಫಿಕ್ ಇರುತ್ತೆ. ಅದನ್ನೆಲ್ಲ ನಾನು ಸ್ವಲ್ಪ ಇದು ಮಾಡಿದ್ದೀನಿ. ಸೊ KR ಪುರಮಲ್ಲಿ ಬೆಳಗ್ಗೆ ಶುರು ಆಯಿತು ಅಂದರೆ 7:30-8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಟ್ರಾಫಿಕ್ಕು. ಸುಮಾರು ಒಂದು 10-10:30ವರೆಗೂ ಇರುತ್ತೆ ಟ್ರಾಫಿಕ್ಕು. ಯಾಕಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ಸ್ ಹೋಗ್ತಾಯಿದೆಯಲ್ವ, ಮೆಟ್ರೋ ಕನ್ಸ್ಟ್ರಕ್ಷನ್ಸು ಸ್ವಲ್ಪ ಬ್ಯುಸಿ ಇರುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಪಾಸ್ ಆಗೋಕ್ಕೆ ಒಂದು ಸ್ವಲ್ಪ ಲೇಟೇ ಆಗ್ಬೋದು ಸಮ್ಟೈಮ್ಸ್. ಸೊ ಈ ಕಡೆ ಬರೋರಂತೂ ಒಂದು ಸ್ವಲ್ಪ ಬೇಗ ಬಂದರೆ ಬೇಗ ಬರ್ಬೋದು. ಲೇಟಾಗಿ ಬಂದರೆ ಆಫೀಸಿಗೆ ಲೇಟಾಗಿ ಸೇರ್ತೀರ. ಸೊ ನನ್ನ ರೊಟೀನ್ ಲೈಫಲ್ಲಿ ಪ್ರತಿದಿನವೂ ಇದೇ ರೋಡು, ಇದೆ ಒಂದೇ ಕೆಲಸನೇ. ಸೊ ಹೊಸ ವರ್ಷ ಸ್ಟಾರ್ಟ್ ಆದಮೇಲೂ ಏನು ಚೇಂಜ್ ಆಗಿಲ್ಲ ಗುರು. ಅದೇ ಟೈಮಿಂಗ್ ಕೆಲಸ, ಅದೇ ಸ್ಯಾಲ್ರಿ, ಅದೇ ಇದೆ. ಏನು ಚೇಂಜಸ್ ಏನು ಕಾಣಿಸೋದಿಲ್ಲ ಜಾಸ್ತಿ. ಬಟ್ ಏನಂತ ಹೇಳಿದ್ರೆ ಅಟ್ಲೀಸ್ಟ್ ಮೆಟ್ರೋಸ್ ಎಲ್ಲ ಕಂಪ್ಲೀಟ್ ಆಗೋಯ್ತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗುತ್ತೆ. ಸೊ ಮೇ ಬಿ ಟ್ರಾಫಿಕ್ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಈ ಕಡೆನೂ ಏನೋ ಫ್ಲೈಓವರೇ ಮಾಡ್ತಾಯಿದ್ದಾರೆ ಅಂದ್ಕೊತೀನಿ. ತುಂಬ ದಿನದಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಫ್ಲೈಓವರೇ, ನನಗೆ ಗೊತ್ತಿರೋರ್ಗೂ ಇದೊಂದು ಫ್ಲೈಓವರ್ ಬರ್ಬೋದು ಈ ಕಡೆ. ಫ್ಲೈಓವರ್ ಅಂತ ಹೇಳಿದ್ರೆ ಮೇ ಬಿ ಬಸ್ಸಸ್ಗೆ ಏನಾದರೂ ಮಾಡ್ಬೋದೇನೋ ದಾರಿ ಅಂತ ನನಗನ್ನಿಸ್ತಾ ಇದೆ. ನೋಡೋಣ ಮುಂದೆ ಏನೇನಾಗುತ್ತೆ ಏನು. ಬೆಂಗಳೂರಂತೂ ಫುಲ್ಲು ಬದಲಾವಣೆ ಜಾಸ್ತಿ ಆಗಿದೆ. ಬಟ್ ಏನಂತ ಹೇಳಿದ್ರೆ ಇಂಪ್ರೂವ್ಮೆಂಟ್ ಆಗಬೇಕಾಗಿರೋದು ಮೇಯ್ನ್ ಟ್ರಾಫಿಕ್ ವಿಷಯದಲ್ಲಿ ಅಂತ ಹೇಳಿದ್ರೆ ಎಲ್ಲಂದರೆ ಅಲ್ಲಿ ಯೂಟರ್ನ್ ಕೊಡಬಾರ್ದು. ದೂರ ತಾನೇ ಇರ್ತಾರೆ ಮುಲಾಜೆ ಇಲ್ದಿರ. ಸೊ ಅದನ್ನೊಂದು ಸ್ವಲ್ಪ ನೋಡ್ಕೋಬೇಕು. ಅಟ್ಲೀಸ್ಟ್ ಒಂದು ಎಲ್ಲಿ ಯೂಟರ್ನ್ ಇರಬೇಕೋ ಅಲ್ಲೇ ಯೂಟರ್ನ್ ಕೊಡಬೇಕು. ಅಟ್ಲೀಸ್ಟ್ ಬಸ್ಸಸ್ ಎಲ್ಲ ಒಂದು ಬೇಯಲ್ಲಿ ಹೋದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಯಾಕಂತ ಹೇಳಿದ್ರೆ ಬಸ್ಸಸ್ಸು ಎಲ್ಲನೂ ಒಂದೇ ಇದರಲ್ಲೇ ಬಂದರೆ ಅಟ್ಲೀಸ್ಟ್ ಅವರು ಒಂದು ಲೆಫ್ಟಲ್ಲಿ ಹೋದರೆ ರೈಟ್ ಸೈಡಲ್ಲಿ ಬಸ್ಸಸ್ ಅಂತ ಹೇಳ್ತಾ ಇದ್ದೀನಿ, ಕಾರುಗಳು ಗಾಡಿಗಳು ಹೋಗೋಕ್ಕೆ ಚೆನ್ನಾಗಿರುತ್ತೆ ಆಟೋ ಚಾಲಕರಿಗೆ. ಸೊ ಯೂಟರ್ನ್ಸ್ ನೋಡಿ ಇಲ್ಲಿ ಅಂತ ಕೊಟ್ಬಿಟ್ಟಿದ್ದಾರೆ. ಬಟ್ ಏನಂತ ಹೇಳಿದ್ರೆ ಫಸ್ಟ್ ಅವರೇ ನುಗ್ಗಬೇಕು. ಅದೊಂದು ಹಿಂಸೆ ನಮ್ಮ ಬೆಂಗಳೂರಲ್ಲಿ. ಸೊ ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಸೊ ಮುಂದೆ ಫಿನಿಕ್ಸ್ ಮಾಲ್ ಅಂತೂ ಬರುತ್ತಲ್ಲ. ಸೊ ಫಿನಿಕ್ಸ್ ಮಾಲ್ ಹತ್ರ ಅಂತೂ ತುಂಬ ಜನ ಓಡಾಡ್ತಾನೆ ಇರ್ತಾರೆ. ಸೊ ಅಲ್ಲಿ ಮೇಯ್ನ್ ಥಿಂಗ್, ಅಲ್ಲಿ ಸಿಗ್ನಲ್ಸ್ನ ಇಟ್ಟು ಒಂದು ಸ್ವಲ್ಪ ಟ್ರಾಫಿಕ್ನ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಈವ್ನಿಂಗ್ ಟೈಮ್ಸ್ ನಮಗೆ ಹೋಗೋವಾಗ ಚೆನ್ನಾಗಿರುತ್ತೆ. ಇಲ್ಲ ಅಂತ ಹೇಳಿದ್ರೆ ಹೆವಿ ಟ್ರಾಫಿಕ್ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಯಾವತ್ತೂ ಅಷ್ಟೇ ಗಾಡಿಗಳು ಓಡಿಸೋವಾಗ ಸ್ವಲ್ಪ ಹುಷಾರಾಗಿರದೆ ಆ ಕಡೆ ಈ ಕಡೆ ನೋಡಿಕೊಂಡು
ಈ ಕಡೆ ಗ್ಯಾಪ್ಸ್ ಇರೋ ಟೈಮಲ್ಲಿ ಸ್ವಲ್ಪ ನೋಡಿಕೊಂಡು ಯೂಟರ್ನ್ ತೊಗೊತಾ ಇರ್ತಾರೆ, ದೂರ್ತಾ ಇರ್ತಾರೆ. ಈ ಥರ ಸ್ವಲ್ಪ ಹುಷಾರು. ಇದೇ ಫಿನಿಕ್ಸ್ ಮಾಲು. ಇವಾಗ ನೋಡೋಕೆ ಖಾಲಿಯಾಗಿದೆ, ಸಾಯಂಕಾಲ ನೋಡಿದ್ರೆ ಫುಲ್ ರಶ್ ಇರುತ್ತೆ. ಸೊ ಈ ಜಾಗದಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ನ ಕಂಟ್ರೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೇಯ್ನ್ ಇಲ್ಲಿದೆಯಲ್ಲ ಝೀಬ್ರಾ ಕ್ರಾಸು, ಅಲ್ಲಿ ಸಿಗ್ನಲ್ ಇಟ್ಟರೆ ಜನಕ್ಕೆ ಹೋಗೋಕ್ಕೆ ಬರೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಯೂಟರ್ನು ಸ್ವಲ್ಪ ದೂರ ಇಟ್ಟರೆ ಚೆನ್ನಾಗಿರುತ್ತೆ. ಯಾಕಂತ ಹೇಳಿದ್ರೆ ಮಾಲ್ ಆಗಿದ ತಕ್ಷಣ ಒಂದು ಯೂಟರ್ನ್ ಇದೆ, ಅಲ್ಲಂತೂ ಮುಲಾಜೆ ಇಲ್ದಿರೋ ದೂರ ತರ್ತಾರೆ ಜನ. ಅದನ್ನೊಂದು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದು ಓಡಿ ಸಿಗ್ನಲಲ್ಲೇ ಪರವಾಗಿಲ್ಲ, ಓಕೆ. ಟ್ರಾಫಿಕ್ ಏನು ಅಷ್ಟೊಂದು ಏನಿರಲ್ಲ. ಒಂದೊಂದು ಸರಿ ಟ್ರಾಫಿಕ್ ಏನಾದರೂ ಆಗೋಯ್ತು ಅಂತ ಹೇಳಿದ್ರೆ ಕೂಡಿ ಹತ್ರದಿಂದ ಹಿಡಿದು ಗರುಡಾಚಾರಪಳ್ಳಿವರೆಗೂ ಟ್ರಾಫಿಕ್ ಇರುತ್ತೆ. ಮತ್ತು ಸಿಗ್ನಲಿಂದ ಹಿಡಿದು ಶಾಂತಿನಿಕೇತನ ITBLವರೆಗೂ ಟ್ರಾಫಿಕ್ ಪಕ್ಕ 100% ಇರುತ್ತೆ. ಅದನ್ನು ಸ್ವಲ್ಪ ಹುಷಾರಾಗಿ ಮಾಡಬೇಕು. ಇದು ತುಂಬ ಲೆಂತಿ ವೀಡಿಯೋ ಗುರು, ಆಲ್ಮೋಸ್ಟ್ 1 hour ವೀಡಿಯೋ. ಎಲ್ಲನೂ ಕಟ್ ಮಾಡಿ ಹಾಕಿದ್ದೀನಿ 1 year ಜರ್ನಿನ. ಸೊ 1 yeaರಲ್ಲಿ ಎಷ್ಟು ವೀಡಿಯೋಸ್ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬಟ್ ಅದರಲ್ಲಿ ಸ್ವಲ್ಪ ವೀಡಿಯೋಸ್ ಮಾತ್ರನೇ ಅಪ್ಲೋಡ್ ಮಾಡಿರೋದು. ಬಟ್ ಇದರಲ್ಲಿ ಆಲ್ಮೋಸ್ಟ್ ಒಂದು 50%ವರೆಗೂ ಮರ್ಜ್ ಮಾಡಿದ್ದೀನಿ ವೀಡಿಯೋಸ್ ಎಲ್ಲ. ಮೇ ಬಿ ನಿಮಗೆಲ್ಲರಿಗೂ ಬೋರ್ ಹೊಡಿಬೋದು ಇದನ್ನು ನೋಡ್ತಾ ಇದ್ದರೆ. ಅಟ್ಲೀಸ್ಟ್ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚಾನಲಲ್ಲಿ ಬರ್ತೀರಾ, ವೀಡಿಯೋಸ್ ನೋಡ್ತೀರಾ. ಎಸ್ಪೆಷಲಿ ನನ್ನ ಡಾನ್ಸ್ ವೀಡಿಯೋಸ್ಗಂತೂ ಒಳ್ಳೆ ಇದು ಸಿಕ್ತು ನನಗೆ, ಅಂದರೆ ಲೈಕ್ ಒಳ್ಳೆ ರಿಸಲ್ಟ್ ಸಿಕ್ತು. ಸೊ ಅದೇ ಥರನೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ನಾನು ನಿಮ್ಮ ಕನ್ನಡಿಗ, ನೀವು ಇನ್ನು ಕರ್ನಾಟಕದಲ್ಲಿದ್ದು ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ಹೆಂಗೆ? ಮಾಡಬೇಕಾಗಿರೋದು ನೀವೇ ಫಸ್ಟ್ ಅಲ್ವಾ? ಸೊ ಕೇಳ್ಕೊತಾ ಇರೋದಷ್ಟೇ. ಯಾಕಂತ ಹೇಳಿದ್ರೆ ನೀವು ನನ್ನನ್ನು ಸಪೋರ್ಟ್ ಮಾಡಿದ್ರೇ ಅಲ್ವಾ ನನಗೂ ಸ್ವಲ್ಪ ಜೋಶ್ ಬರುತ್ತೆ, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತ. ನನಗೆ ಜಾಸ್ತಿ ಹಾಲಿಡೇಸ್ ಎಲ್ಲ ಸಿಗಲ್ಲ, ಯಾಕಂತ ಹೇಳಿದ್ರೆ ನಂದು ಕಂಪ್ಲೀಟ್ ಬ್ಯಾಂಕಲ್ಲಿ ಕೆಲಸ ಮಾಡೋದು. ಸೊ ಹೆಡ್ ಬ್ರಾಂಚಲ್ಲಿರೋದು ನಾನು. ಸೊ ಎಕ್ಸ್ಪೆಷಲಿ ನೋಡಿದ್ರೆ ಬಂದ್ಬಿಟ್ಟು ನಾನು ವರ್ಕ್ ಮಾಡ್ತಾ ಇರೋದು ಬಂದ್ಬಿಟ್ಟು ಲೋನ್ ಡಿಪಾರ್ಟ್ಮೆಂಟ್ಸಲ್ಲಿ ಎಲ್ಲ ಲೋನ್ಸು ಸೋರ್ಸ್ ಮಾಡ್ತೀರಿ. ಇಫ್ ಇನ್ ಕೇಸ್ ಯಾರಾದರೂ ಲೋನ್ಸ್ ನೋಡ್ತಾ ಇದ್ದೀರಾ, ಸ್ಯಾಲ್ರಿಡ್ ಪರ್ಸನ್ಸ್ ಆದರೆ ಹೇಳಿ. ಸೊ ಬಿಸ್ನೆಸ್ ಮ್ಯಾನ್ಸು ಲೋನ್ಸ್ ಏನಾದರೂ ನೋಡ್ತಾ ಇದ್ದೀರಾ, IT ರಿಟರ್ನ್ಸ್ ಇದೆ ಅಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ, ಮಾಡಿಸ್ಕೊಡ್ತೀನಿ 100%. ಸೊ ಪರ್ಸ್ನಲ್ ಲೋನ್ ಬೇಕು ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ. ಡೈರೆಕ್ಟಾಗಿ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಇರಬೇಕು, ಓಕೆನಾ? ಮಿನಿಮಮ್ ಟು ಮ್ಯಾಕ್ಸಿಮಮ್ ಸ್ಯಾಲ್ರಿ ಎಷ್ಟು ಬೇಕಾದರೂ ಇರಲಿ, ಬಟ್ 15,000 ರೂಪಾಯಿ ಮಿನಿಮಮ್ ಸ್ಯಾಲ್ರಿ ಅಂತೂ ಬೇಕು ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಇರೋರಿಗೆ. ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 45,000 ಸ್ಯಾಲ್ರಿ ಇರಬೇಕು. ಅಂಥವ್ರಿಗೆ ಏನಾದರೂ ಲೋನ್ಸ್ ನೋಡ್ತಾ ಇದ್ದೀರಾ, ಪ್ರಾಪರ್ಟಿ ಲೋನ್ ನೋಡ್ತಾ ಇದ್ದೀರಾ, ಇಲ್ಲ ಅಂತ ಹೇಳಿದ್ರೆ ಹೋಮ್ ಲೋನ್ ನೋಡ್ತಾ ಇದ್ದೀರಾ, ಮಾರ್ಗೇಜ್ ಲೋನ್ ನೋಡ್ತಾ ಇದ್ದೀರಾ, ಪರ್ಸ್ನಲ್ ಲೋನು, ಕಾರ್ ಲೋನು ಏನಾದರೂ ಇರಲಿ, ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಡ್ತೀನಿ. ಸ್ವಲ್ಪ ಜನ ಕರೆಂಟ್ ಅಕೌಂಟ್ ಕೂಡ ನೋಡ್ತಾ ಇರ್ತೀರ ಬಿಸ್ನೆಸ್ ಪರ್ಪಸ್ಗೆ. ಸೊ ಸೇವಿಂಗ್ಸ್ ಅಕೌಂಟ್ಸು, ಸ್ಯಾಲ್ರಿ ಅಕೌಂಟ್ಸು ಏನೇ ಇದ್ರೂ ಕಾಂಟ್ಯಾಕ್ಟ್ ಮಾಡಿ, ನಾನು ಮಾಡಿಸ್ಕೊಡ್ತೀನಿ, ಓಕೆನಾ? ಸೊ ಮತ್ತೆ ಬಂದ್ಬಿಟ್ಟು ನಾನು ನನ್ನ ಜಾಬ್ಸ್ ಬಗ್ಗೆನೂ ಹೇಳಿದ್ದೆ, ಬಟ್ ಪರವಾಗಿಲ್ಲ, ಒಳ್ಳೆ ರೆಸ್ಪಾನ್ಸೇ ಬಂತು. ಬಟ್ ತುಂಬ ಜನ ಟೈಮ್ ಪಾಸ್ ಅಂತೂ ಮಾಡಬೇಡ್ರಿ ದಯವಿಟ್ಟು, ಹೇಳೋದಿಷ್ಟೇ. ಕೆಲಸ ಬೇಕು, ನನಗೆ ಬೇಕೇ ಬೇಕು, ಇಂಟ್ರೆಸ್ಟ್ ಇದೆ ಕೆಲಸ ಅನ್ನೋರು ಮಾತ್ರ ನಿಮ್ಮ ರೆಸ್ಯೂಮ್ಸ್ನ ಶೇರ್ ಮಾಡಿ, ಓಕೆನಾ? ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ದೀನಿ. ಸೊ ಮೋಸ್ಟ್ ಆಫ್ ದ ಪೀಪಲ್ಗೆ ಕೆಲಸನೂ ಆಗಿದೆ, ಕೆಲಸ ಮಾಡ್ತಾ ಇದ್ದಾರೆ ಇವಾಗ. ಸೊ ಬರ್ತಾ ಮುಂದಿನ ವ್ಲಾಗ್ಸಲ್ಲಿ ನಾನು ಇನ್ನೂ ಅವ್ರನ್ನ ಕೂಡ ಯಾರನ್ನ ಕೆಲಸಕ್ಕೆ ಜಾಯಿನ್ ಮಾಡಿಸಿದ್ದೀನಿ, ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತೆಲ್ಲ ನಾನು ನಿಮಗೆ ಶೇರ್ ಮಾಡ್ತೀನಿ ಅವ್ರ ಫೀಡ್ಬ್ಯಾಕ್ಸ್ನ. ಸೊ ಬಟ್ ನಾನು ಕೇಳ್ಕೊಳೋದು ಇಷ್ಟೇ, ಟೈಮ್ ಪಾಸಿಗೆ ಮಾತ್ರ ನನಗೆ ಮೆಸೇಜ್ ಮಾಡಿಬಿಡಿ ದಯವಿಟ್ಟು, ಓಕೆನಾ? ಸಿನ್ಸಿಯರ್ ಅಂದರೆ ಕೆಲಸ ಬೇಕು ಅನ್ನೋರು ಧಾರಾಳವಾಗಿ ಮೆಸೇಜ್ ಮಾಡಿ. ಫಸ್ಟ್ ನಿಮ್ಮ CV ಕಳಿಸಿ. ಸೊ ಪದೇ ಹೇಳ್ತಾನೇ ಇದ್ದೀನಿ, ಇದು ಸೇಲ್ಸ್ ಜಾಬ್, ಇದು ಆಫೀಸ್ ವರ್ಕೇ ಇರುತ್ತೆ, ಓಕೆನಾ? ಸೊ ಕಂಪ್ಲೀಟ್ ಬ್ಯಾಂಕಿಂಗ್ ಸೇಲ್ಸು,
ಸೊ ಬೇರೆ ಕಡೆ ಕೆಲಸ ಬೇಕು ಅನ್ನೋರಿಗೆ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿ ಲೈಕ್ ನೋಡಿ, ನನ್ನ ಹತ್ರ ಆಲ್ಮೋಸ್ಟ್ ಬರೋದು ಕಸ್ಟಮರ್ ಸಪೋರ್ಟು, ಸರ್ವೀಸಸ್ಸು, ಆಪ್ರೇಷನ್ಸ್ ಟೀಮ್ಸು, ಇಂಥ ಕೆಲಸಗಳೇ ನನ್ನ ಹತ್ರ ಜಾಸ್ತಿ ಬರೋದು. ಓಕೆನಾ? ಸೊ ಅಂಥ ಕೆಲಸ ಬೇಕು ಅನ್ನೋರು ಧಾರಾಳವಾಗಿ ಮಾಡಿ. ಸೊ IT ಯಲ್ಲಿ ಮಾಡ್ತಾಯಿದ್ದೀನಿ, ಸಾಫ್ಟ್ವೇರಲ್ಲಿ ಮಾಡ್ತಾಯಿದ್ದೀನಿ ಅಂತ ನನಗೆ ಕೇಳಬೇಡಿ ದಯವಿಟ್ಟು. ನಮ್ಗೆ ಇನ್ನೂ ಅಷ್ಟುವರೆಗೂ ನಾವು ಬೆಳೆದಿಲ್ಲ ಸಾಫ್ಟ್ವೇರಲ್ಲಿ ಕೆಲಸ ಕೊಡಿಸೋಷ್ಟು. ಬ್ಯಾಂಕಿಂಗ್ ಸೆಕ್ಟರ್ಸ್ ಅಂತ ಹೇಳಿದ್ರೆ ಧಾರಾಳವಾಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ಮಾಡಿಸ್ಕೊಡ್ತೀನಿ. ಪ್ಲಸ್ ಇನ್ಶೂರೆನ್ಸ್ ಸೆಕ್ಟರ್ಸಲ್ಲಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೂ ಕಾಲ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ, ಪ್ರಾಬ್ಲಮ್ ಇಲ್ಲ. ಸೊ ಅಂಥವ್ರು ದಯವಿಟ್ಟು ಟೈಮ್ ಪಾಸ್ ಮಾಡೋರಂತೂ ಪ್ಲೀಸ್ ಕೇಳ್ಕೊತೀನಿ ಗುರು. ಸುಮ್ಮನೆ ಮೆಸೇಜ್ ಮಾಡ್ತಾಯಿರಾ, ರಿಪ್ಲೈ ಮಾಡಲ್ಲ ಅಂತ ಹೇಳ್ತೀರಾ. ಬಟ್ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡಿದ್ದೀನಿ. ಅದ್ರ ಪ್ರೂಫ್ಸ್ ಕೂಡ ನಾನು ನೋಡಿಸ್ತೀನಿ, ಎಷ್ಟು ಜನ ಕೆಲ್ಸಕ್ಕೆ ಜಾಯ್ನ್ ಆಗಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ. ಓಕೆನಾ? ಸೊ ಸಪೋರ್ಟ್ ಆಗಿದೆ, ಬಟ್ ಎಲ್ಲ ನಿಮ್ಮ ಸಪೋರ್ಟಿಂದಾನೆ. ಸೊ ನಮ್ಮ ಕರ್ನಾಟಕದಲ್ಲಿರೋರಿಗೆಲ್ಲರಿಗೂ ಸಪೋರ್ಟ್ ಆಗಿದೆ ಅಂದ್ಕೊತೀನಿ. ಸೊ ಮುಂದೆ ಕೂಡ ಯಾರಿಗಾದ್ರೂ ಕೆಲಸ ಬೇಕಂತ ಹೇಳಿದ್ರೂ ಕಾಂಟ್ಯಾಕ್ಟ್ ಮಾಡಿ, 100% ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನಾನು ಮಾಡೇ ಕೊಡ್ತೀನಿ. ಬಟ್ ಏನಂತ ಹೇಳಿದ್ರೆ ಪದೇ ಹೇಳ್ತಾ ಇದ್ದೀನಲ್ವಾ, ಟೈಮ್ ಪಾಸ್ಗಂತೂ ಮೆಸೇಜ್ ಮಾಡಬೇಡಿ. ನಾನು ಟೈಮ್ ಪಾಸ್ಗಂತೂ ಕೂತ್ಕೊಂಡಿಲ್ಲ ಇಲ್ಲಿ, ಆಯಿತಾ? ಸೊ ಮತ್ತೆ ಗೆಳೆಯರೆ, ಸೊ ನಿಮ್ಮ ವಿಷಯ ಅಂತೂ ನಾನು ಕೇಳೋಕ್ಕಾಗಲ್ಲ. ಅಟ್ಲೀಸ್ಟು ಕಮೆಂಟಲ್ಲಾದರೂ ನಿಮ್ಮ ವಿಷಯ ಏನಿದೆ ಅಂತ ನನಗೆ ಸ್ವಲ್ಪ ಹೇಳಿ. ಏನದ್ರ ಬಗ್ಗೆ ಬೇಕು? ಲೈಕ್ ಜಾಬ್ ಬಗ್ಗೆನೇ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ಬರೀ ಜಾಬ್ ಬಗ್ಗೆನೇ ಕಂಟೆಂಟ್ಸ್ ಹಾಕ್ತೀನಿ. ಇಲ್ಲ ಪರ್ಟಿಕ್ಯುಲರಾಗಿ ನಿಮಗೇನಾದರೂ ಬ್ಯಾಂಗ್ಳೂರಲ್ಲಿ ಏನಾದರೂ ಚೀಪ್ ಆ್ಯಂಡ್ ಬೆಸ್ಟಾಗಿ ಏನಾದರೂ ಬೇಕು, ಲೈಕ್ PGs ಬೇಕಾಗಿರ್ಬೋದು, ಇಲ್ಲ ಅಥವಾ ಬೈಕ್ಸ್ ತೊಗೋಬೇಕು ಅಂತ ಹೇಳ್ತೀರಾ, ಅಂಥದ್ದಿರಲಿ. ಇಲ್ಲ ಇಫ್ ಇನ್ ಕೇಸ್ ಬೇರೆ ಏನಾದರೂ ನಿಮಗೆ ಲೈಕ್ ಗೊತ್ತಿರತ್ತಲ್ವ. ತುಂಬ ಜನ ಫುಡ್ ಬ್ಲಾಗು ಮಾಡ್ತಾರೆ, ಬಟ್ ನನಗೆ ಫುಡ್ ಕಡೆ ಅಂತೂ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಟ್ ತಿನ್ನೋದ್ರಲ್ಲಿ ಫಸ್ಟ್ ಇರ್ತೀನಿ. ಬಟ್ ಫುಡ್ ಬ್ಲಾಗ್ ಮಾಡೋದ್ರಲ್ಲಿ ನನಗೆ ಯಾಕೋ ಅಷ್ಟು ಇಂಟ್ರೆಸ್ಟ್ ಅನ್ನಿಸ್ತಾ ಇಲ್ಲ. ಅದೇನು ಅಷ್ಟು ಬೆನಿಫಿಟ್ ಅಂತ ನನಗನ್ಸಲ್ಲ. ಅದು ಫುಡ್ಡನ್ನು ಎಂಜಾಯ್ ಮಾಡಿ ವೀಕ್ಲಿ ಒನ್ಸ್ ತಾನೇ ಎಂಜಾಯ್ ಮಾಡ್ಬೋದು. ಬಟ್ ಏನಂತ ಹೇಳಿದ್ರೆ ಅದನ್ನೇ ರೊಟೀನ್ ಲೈಫ್ ಮಾಡಿಕೊಂಡ್ರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನಾನು ಅದನ್ನು ಮಾಡೋದಿಲ್ಲ. ಬಟ್ ನಿಮಗೆ ಬೇಕು ಅಂತ ಹೇಳಿದ್ರೆ ಹೇಳಿ, ಒಳ್ಳೆ ಹಳ್ಳಿ ಮನೆ ಊಟ ಎಲ್ಲಿ ಸಿಗತ್ತೆ ಅಂತ ಹೇಳ್ತೀನಿ. ಮಸ್ತಾಗಿ ಮುದ್ದೆಗಿದ್ದೆ, ಅನ್ನ ಸಾಂಬಾರು ಇಂಥವು ಮಾಡೋಣ. ಚಿಕನ್ ಮಟನ್ ಇವೆಲ್ಲ ಬೋರ್ ಹೊಡೆದ್ಬಿಡ್ತವೆ. ಮಾಡಿದ್ರೆ ಹೆಲ್ದಿ ಫುಡ್ ಮಾಡೋಣ. ಸೊ ಎಲ್ಲರ ಆರೋಗ್ಯನೂ ಚೆನ್ನಾಗೇ ಇರುತ್ತೆ. ಸೊ ನಾನಂತೂ ಪಿಜ್ಜಾ ಬರ್ಗರ್ ಥರ ಎಲ್ಲ ಮಾಡಲ್ಲ. ಮಾಡಿದ್ರೆ ಒಂದು ಹಳ್ಳಿ ಮನೆ ಊಟ, ಕೆಳಗಡೆ ಕುತ್ಕೋ, ಎಲ್ಲೆಲ್ಲಿ ತಿನ್ನು, ಕೈ ತೊಳಿ, ಇಂಥದ್ದು ಬೇಕು ನಮಗೆ. ಒಂಥರ ಮದುವೆ ಊಟ ಇದ್ದಂಗೆ. ಸೊ ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊತೀನಿ. ಸೊ ಇದು ಬಂದುಬಿಟ್ಟು ಈ ವಿಡಿಯೋ ಬಂದು ನಾನು ತೊಗೊಂಡಿದ್ದು ಬೆಳಗಿನ ಜಾವ ಒಂದು 6 ಗಂಟೆ ಅಂತ ಇದ್ದೀನಿ, ಒಂದು 7:15, 7:45 ಇರ್ಬೋದು. ಸೊ ಹೆನ್ನೂರು ಕ್ರಾಸ್ ರೋಡು, ಸಖತ್ ಟ್ರಾಫಿಕ್ ರೋಡೇ ಇದು ಕೂಡ. ಯಾಕಂದರೆ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಷ್ಟು ದೊಡ್ಡದಾಗಿ ರೋಡ್ ಇಲ್ಲ. ಬಟ್ ಏನಂತ ಹೇಳಿದ್ರೆ ಈ ವಿಡಿಯೋ ಮಾಡೋವಾಗ ನನ್ನ ಗೋಪ್ರೋ ಸ್ವಲ್ಪ ಕೆಳಗಡೆ ಕೊಟ್ಟೋಯ್ತು. ಸೊ ಅದರಿಂದ ನಿಮಗೆ ಫುಲ್ ವಿಷನ್ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ, ಸಾರಿ. ಸೊ ಫುಲ್ ವಿಷನ್ ಕಾಣಿಸೋ ಥರ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನೋಡಿಸ್ತೀನಿ ನಿಮಗೆ. ಸೊ ಇಲ್ಲೆಲ್ಲ ಒಂದು ಸ್ವಲ್ಪ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ಈ ರೋಡಲ್ಲಿ ವಾರಕ್ಕೊಂದು 2-3 ಆದರೂ ಆಕ್ಸಿಡೆಂಟ್ ಆದರೂ ಆಗೇ ಆಗುತ್ತೆ. ಸ್ವಲ್ಪ ಸೇಫ್ಟಿಯಾಗಿರಿ, ಓಕೆನಾ? ಯಾಕಂತ ಹೇಳಿದ್ರೆ ಟ್ಯಾಕ್ಸಿ ಡ್ರೈವರ್ಸ್ ಆಗಿರ್ಬೋದು, ಇಲ್ಲ ಆಟೋ ಚಾಲಕರಾಗಿರ್ಬೋದು, ಇಲ್ಲ ಬೈಕ್ಸ್ ಓಡಿಸೋರಾಗಿರ್ಬೋದು, ಸ್ವಲ್ಪ ಹುಷಾರು. ಯಾಕಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ಸ್ ಆಗೋ ಜಾಗದಲ್ಲೆಲ್ಲ ಬಂದುಬಿಟ್ಟು ರೋಡಲ್ಲಿ ಮಣ್ಣಿರೋದು ಸಹಜ, ಓಕೆನಾ? ಮಣ್ಣು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಸ್ಯಾಂಡ್ ಥರ ಇರುತ್ತೆ. ಸುಮ್ಮನೆ ಬ್ರೇಕ್ ಹೊಡೆದ್ರೆ ಸ್ಕಿಡ್ ಆಗುತ್ತೆ ಎಂಥ ಗಾಡಿ ಆದ್ರೂ. ಅದು ABS ಆಗಿರಲಿ, ನಾನ್ ABS ಆಗಿರಲಿ, ಜಾರತ್ತೆ. ಸ್ವಲ್ಪ ಹುಷಾರಾಗಿ ಓಡಿಸಿ ಇಂಥ ಜಾಗದಲ್ಲೆಲ್ಲ, ಓಕೆನಾ? ಯಾಕಂತ ಹೇಳಿದ್ರೆ ನೈಟ್ ಟೈಮ್ಸು ಬರೋ ಗಾಳಿಗೆ ಆ ಸ್ಯಾಂಡೆಲ್ಲ ರೋಡಿಗೆ ಬರುತ್ತೆ. ಸೊ ತುಂಬ ಆಕ್ಸಿಡೆಂಟ್ಸ್ ನೋಡಿದ್ದೀನಿ ಗುರು, ತುಂಬ ಆಕ್ಸಿಡೆಂಟ್ಸ್ ಅಂತ ಹೇಳಿದ್ರೆ ಒಂದು ಆಕ್ಸಿಡೆಂಟ್ ನೋಡಿದ್ದೆ. ಲೈಕ್ ಕಾರ್ ಅಂತೂ ಏನೇನೂ ಇಲ್ಲ, ಪೀಸಾಗೋಗಿತ್ತು, ಆ ಥರ ಆಕ್ಸಿಡೆಂಟ್ ಆಗಿದೆ. ಬಟ್ ಗೊತ್ತಿಲ್ಲ, ಕಾರ್ ಓಡಿಸೋ ಕ್ಯಾಬ್ ಡ್ರೈವರ್ ಫಾಸ್ಟಾಗಿ ಬಂದ್ರ ಏನು ಇದು ಅಂತ ಗೊತ್ತಿಲ್ಲ. ಬಟ್ ನನಗನ್ಸಿರೋವರೆಗೂ ಅದೊಂದು ದೊಡ್ಡ ಆಕ್ಸಿಡೆಂಟ್ ಅದು. ಸೊ ಅದು ಹುಷಾರಾಗಿರಿ. ಮತ್ತು ಇನ್ನೊಂದು ಜಾಗನೂ ಇದೆ, ನಾನು ಮುಂದೆ ನೋಡಿಸ್ತೀನಿ ನಿಮ್ಗೆ ಅದು ಯಾವ ಸ್ಪಾಟು ಅಂತ. ಆ ಸ್ಪಾಟಲ್ಲೂ ಅಷ್ಟೇ, ಲೈಕ್ ಅವಾಗವಾಗ ಆಕ್ಸಿಡೆಂಟ್ಸ್ ಆಗೋದು ತುಂಬ ನಾರ್ಮಲ್ಲೇ. ಸೊ ಯಾವತ್ತೂ ಅಷ್ಟೇ ಕನ್ಸ್ಟ್ರಕ್ಷನ್ಸ್ ಆಗೋ ಜಾಗದಲ್ಲಂತೂ ಒಂದು ಸ್ವಲ್ಪ ಸ್ಲೋ ಆಗಿ ಹೋಗಿ, ಟೈಮ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಸ್ಲೋ ಆಗಿ ಹೋಗೋದನ್ನು ಅವಾಯ್ಡ್, ಸ್ವಲ್ಪ ಇದು ಮಾಡಿ, ಫಾಸ್ಟಾಗಿ ಹೋಗೋದನ್ನೆಲ್ಲ ಅವಾಯ್ಡ್ ಮಾಡಿ.
ಓಕೆನಾ. ಎಷ್ಟೇ ಅರ್ಜೆಂಟ್ ಇರಲಿ ಒಂದು ಸ್ವಲ್ಪ ಸ್ಲೋ ಆಗೋಗಿ, ಯಾಕಂತ ಹೇಳಿದ್ರೆ ಮನೇಲಿ ಹೇಳ್ಬಿಟ್ಟು ಬಂದಿರ್ತೀರ ಹುಷಾರಾಗಿ ಬಾ ಅಂತ ಹೇಳಿರ್ತಾರೆ ಅಪ್ಪ ಅಮ್ಮ. ಸೊ ಅದರಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ನಿಧಾನಕ್ಕೆ ಅವಾಯ್ಡ್ ಮಾಡ್ಕೊಂಡು ನಿಧಾನಕ್ಕೆ ಹೋಗಿ. ಯಾಕಂತ ಹೇಳಿ ಫಸ್ಟು ಕನ್ಸ್ಟ್ರಕ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಆಮೇಲೆ ರೋಡ್ಸ್ ಕ್ಲೀನ್ ಆದರೆ ಓಕೆ ಫೈನ್, ಅವಾಗ ಒಂದು ಲಿಮಿಟ್ ಸ್ಪೀಡಲ್ಲಿ ಹೋಗಿ. ಓಕೆನಾ. ಹಂಗೆ ಅವಾಗಲೂ ಹೇಳ್ತಾ ಇಲ್ಲ ಸ್ಪೀಡಾಗಿ ಹೋಗಿ ಅಂತ, ಸ್ವಲ್ಪ ಲಿಮಿಟೆಡ್ ಸ್ಪೀಡಲ್ಲಿ ಹೋಗಿ. ಓಕೆನಾ. ಇದು ಅಷ್ಟೇ, ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ಸ್ ಮುಗಿದಿದೆ. ಇಲ್ಲೆಲ್ಲ ರಿಮೂವ್ ಮಾಡಿದ್ದಾರೆ ಇದೆಲ್ಲನೂ, ಮೆಟ್ರೋದು ಗೇಟ್ಸ್ ಎಲ್ಲನೂ. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ಇವಾಗ ಫ್ರೀ ಇದೆ ಈ ರೋಡೆಲ್ಲ, ಪರವಾಗಿಲ್ಲ ಅನಿಸುತ್ತೆ. ಸ್ವಲ್ಪ ಚಳಿ ಗುರು ಆದರೆ ಅಂತೂ. ಬೆಂಗಳೂರಲ್ಲಿ ಮರಗಳಿತ್ತು ಜಾಸ್ತಿ, ಇದು ಮರಗಳು, ಬಟ್ ಅದನ್ನು ಕಡ್ದಾಕಿದ್ರು. ಬಟ್ ಕಡ್ದಿರೋದ್ರಲ್ಲೂ ಒಂದು ಸ್ವಲ್ಪ ಒಳ್ಳೆಯದೇ ಅನಿಸುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೆಂಟ್ರ್ ರೋಡಲ್ಲಿ ಮರ ಇರೋದು ಒಳ್ಳೆಯದಲ್ಲ. ತುಂಬ ನೋಡಿರ್ತೀರ, ಮಳೆಗಾಲ ಬಂತು ಅಂತ ಹೇಳಿದ್ರೆ ಮರಗಳು ಕಾರುಗಳ ಮೇಲೇ ಬಿದ್ದಿದೆ. ಅದೇ ಟೈಮಲ್ಲಿ ಹೋಗೋ ಟೈಮಲ್ಲಿ ಮನುಷ್ಯರ ಮೇಲೆ ಬಿದ್ದರೆ ಮನುಷ್ಯರಿಗೆ ಏನಾದರೂ ಆಗುತ್ತಲ್ಲ. ಸೊ ಅದರಿಂದ ಇದು ಮಾಡಿರೋದು. ನಾನು ಹೇಳಿದ್ನಲ್ಲ ಆವಾಗಲೇ ಆಕ್ಸಿಡೆಂಟ್ಸ್ ಸ್ಪಾಟ್ಸ್ ಅಂತ. ಸೊ ಈ ಸ್ಪಾಟಲ್ಲಿ ನಾನು ನೋಡಿರೋವರೆಗೂ ಒಂದು 3ರಿಂದ 4 ಆಕ್ಸಿಡೆಂಟು ಸ್ಪಾಟ್ ಔಟ್ ಆಗಿದ್ದಾರೆ. ಸೊ ಈ ರೋಡಲ್ಲಿ ತುಂಬ ಹುಷಾರಾಗಿರಬೇಕು. ಯಾಕಂತ ಹೇಳಿದ್ರೆ ಈ ರೋಡ್ ಚೆನ್ನಾಗಿದ್ರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಹೋಗಿ. ಓಕೆನಾ. ಈ ಸ್ಪಾಟಲ್ಲಂತೂ ಬಂದ್ಬಿಟ್ಟು ಇದು ತುಂಬ ಡೇಂಜರ್ ಸ್ಪಾಟು. ಇಲ್ಲಂತೂ ಒಂದು ಸರಿ ಬಂದ್ಬಿಟ್ಟು ಸ್ಕೋಡಾ ಒಂಥರ ಯಾವ ಕಲರ್ ಬ್ಲೂ ಕಲರ್ ಕಾರು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಿದ್ದು, ಏನಾಯಿತು ಏನು ಅಂತ ಗೊತ್ತಿಲ್ಲ, ಒಂದೇ ಸರಿ ಏಕ್ದಮ್ ಡಿವೈಡ್ರಿಗೆ ಹೊಡೆದಿದೆ. ಡಿವೈಡ್ರ್ ಮೇಲೆ ಕುತ್ಕೊಂಡ್ಬಿಟ್ಟಿತ್ತು, ಅದೇ ಡಿವೈಡ್ರ್ ಅದು. ಓಕೆನಾ. ಅಲ್ಲಿ ಕೂಡ ಇದು ಹಾಕಿದ್ದಾರೆ. ಸೊ ಇಲ್ಲಿ ಒಂದು ಸ್ವಲ್ಪ ಹುಷಾರಾಗಿ ಹೋಗಿ. ನಾನು ಮುಂಚೆ ಕೂಡ ಹೇಳಿದ್ದೆ KR ಪುರಮಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಅಂತ. ಸೊ ಇಲ್ಲಿಂದ ಶುರು ಆಗುತ್ತೆ ಟ್ರಾಫಿಕ್ಕು. ಓಕೆನಾ. ಸೊ ಎಕ್ಸ್ಪೆಷಲಿ ಜಾಸ್ತಿ ಟ್ರಾಫಿಕ್ ಬರುತ್ತೆ ಇಲ್ಲಿ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಿಧಾನಕ್ಕೆ ಹೋಗಿ. ಸೊ ಮುಂದೆ ಹೇಳ್ತಾ ಇರ್ತೀನಿ ಹೇಗಿರುತ್ತೆ ಏನು ಜೀವನ ಅಂತ. ಓಕೆನಾ. ಸೊ ನನ್ನ ಅಂದ್ಕೊಂಡಿರೋವರೆಗೂ ಎಲ್ಲರಿಗೂ ನ್ಯೂ ಇಯರ್ ಎಲ್ಲ ಚೆನ್ನಾಗಾಗಿದೆ ಅಂದ್ಕೊತೀನಿ. ಒಳ್ಳೆ ಎಂಜಾಯ್ಮೆಂಟ್ ಮಾಡಿರ್ತೀರ. ಒಬ್ಬೊಬ್ಬರು ಒಂದೊಂದು ಡ್ರೀಮ್ ಕಡೆಯಿಂದ ಆಚೆ ಬಂದಿರ್ತಾರೆ. ನಮಗೆ ಹಂಗಲ್ಲಂತೂ ಎಲ್ಲರೂ ಡಿಸೆಂಬರ್ 31 ಒಂದು ಮಾತು ಹೇಳ್ತಾರೆ, ಏನಂತ, ಮಗ ಇವತ್ತೇ ಲಾಸ್ಟ್ ಮಗ ಎಣ್ಣೆ ಹೊಡಿಯೋದು, ಇವತ್ತೇ ಲಾಸ್ಟ್ ಮಗ ದಮ್ ಹೊಡಿಯೋದು ಅಂತ. ನಾನೊಂದೇ ಗುರು ಹೇಳೋದು, ಈ ಎಣ್ಣೆ ಸಿಗರೇಟು ಇವೆಲ್ಲ ಬೇಡ ಆಯಿತಾ. ಇದೆಲ್ಲ ಜೀವನನ ಹಾಳು ಮಾಡಿಬಿಡತ್ತೆ. ಓಕೆನಾ. ಯಾಕಂತ ಹೇಳಿದ್ರೆ ಒಂಥರ ಅಡಿಟ್ ಆಗಿಬಿಟ್ರಿ ಅಂತ ಹೇಳೋ ಆ ವಿಷಯಗಳಿಗೆಲ್ಲ ತುಂಬ ಡೇಂಜರು. ಅದು ಸಾಯೋವರೆಗೂ ತೊಗೊಂಡೋಗುತ್ತೆ. ಸೊ ಅಂಥ ವಿಷಯಗಳು ಬೇಡ. ಅದೇ ದುಡ್ಡನ್ನ ತಿನ್ನಿ, ಎಷ್ಟು ಬೇಕೋ ಅಷ್ಟು ತಿನ್ನಿರಿ. ಇಲ್ಲ ಅದೇ ದುಡ್ಡನ್ನೇ ಒಂದು ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ. ಇಲ್ಲ ಅದೇ ದುಡ್ಡನ್ನೇ ಅಪ್ಪ ಅಮ್ಮಗೆ ಏನಾದರೂ ಗಿಫ್ಟ್ ಕೊಡಿ. ರಾತ್ರಿ ಎಲ್ಲ ಕುಡಿದು ಬೆಳಗ್ಗೆ ಮಲ್ಕೊತೀರ, ಮಾರನೇ ದಿನ ಎದ್ದು ತಲೆನೋವು ಅಂತೀರ. ಅದೆಲ್ಲ ಬೇಡ. ನಾನು ತುಂಬ ಜನ ನನ್ನ ಫ್ರೆಂಡ್ ಸರ್ಕಲ್ಸಲ್ಲೇ ನೋಡ್ತಾ ಇದ್ದೀನಿ. ಸೊ ಕುಡಿಯೋ ಅಭ್ಯಾಸ ಬಿಟ್ಟರೆ ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದು. ಓಕೆನಾ.
ಸೊ ಅದನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ದಯವಿಟ್ಟು. ನನ್ನ ಸಜೆಷನ್ನು ಹೊಡಿಬೇಡ್ರಿ, ಸಿಗರೇಟ್ ಎಲ್ಲ ಹೊಡಿಬೇಡ್ರಿ. ಸೊ ಚೆನ್ನಾಗಿರುತ್ತೆ, ಲೈಫ್ ಚೆನ್ನಾಗಿರುತ್ತೆ. ನಮ್ಮ ಲೈಫ್ನ ನಾವೇ ಸ್ಪಾಯಿಲ್ ಮಾಡ್ಕೊಳೋದು ಅಷ್ಟು ಒಳ್ಳೆಯದಿಲ್ಲ, ಓಕೆನಾ. ನಮ್ಮ ಲೈಫ್ನ ನಾವೇ ನೋಡ್ಕೋಬೇಕು. ಸೊ ಅದರಿಂದ ಹೇಳ್ತಾ ಇದ್ದೀನಿ. ನೀವೆಲ್ಲ ನನ್ನ ಫ್ರೆಂಡ್ಸ್ಗಳು, ನಾನೇ ಹೇಳ್ಬೇಕು ನಿಮಗೆಲ್ಲ. ನೀವು ಎಲ್ಲೆಲ್ಲಿದ್ದೀರೋ ನನಗೆ ಗೊತ್ತಿಲ್ಲ, ಎಲ್ಲೆಲ್ಲಿಂದ ನನ್ನ ವೀಡಿಯೋ ನೋಡ್ತಾರೆ ನನಗೆ ಗೊತ್ತಿಲ್ಲ. ಸೊ ಎಷ್ಟು ಜನ ಈ ಥರ ಪ್ರಾಮಿಸ್ ಮಾಡಿದ್ದೀರ ಅಂತ ಕಮೆಂಟಲ್ಲಿ ಹಾಕಿ. ಅಚ್ಚಾ ಇವತ್ತು ಬಿಡ್ತೀನಿ ಅಂತ ಹೇಳ್ದವ್ರೆಲ್ಲನೂ ಸ್ವಲ್ಪ ಕಮೆಂಟಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಓಕೆನಾ. ಸೊ ಎಲ್ಲೆಲ್ಲಿಂದ ಅಂದರೆ ನನ್ನ ವೀಡಿಯೋ ಎಲ್ಲೆಲ್ಲಿಂದ ನೋಡ್ತಾ ಇದ್ದೀರೋ ಸೊ ಸ್ವಲ್ಪ ನಿಮ್ಮೂರು ಇದನ್ನು ಕೂಡ ನನಗೆ ಕಮೆಂಟ್ ಮಾಡಿ, ಓಕೆನಾ. ಸೊ ನೆಕ್ಸ್ಟ್ ನಾನೇನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾಟ್ ಓನ್ಲಿ ಬ್ಯಾಂಗ್ಳೂರನ್ನ ಕವರ್ ಮಾಡೋದು, ಜಾಬ್ನ ಕವರ್ ಮಾಡೋದು. ಸೊ ಮುಂಚೆ ತುಂಬ ಪ್ಲ್ಯಾನ್ಸ್ ಇದೆ. ಸೊ ಪ್ಲ್ಯಾನ್ಸ್ ಯಾವ ಥರ ಅಂತ ಹೇಳಿದ್ರೆ, ನಾನು ಒಂದೊಂದು ಸಿಟಿನ ವಿಸಿಟ್ ಮಾಡಬೇಕು ಅಂತ ಇದ್ದೀನಿ. ಸೊ ನೋಡೋಣ, ಫಸ್ಟು ಹತ್ರದಲ್ಲಿರೋ ಸಿಟೀಸ್ನೆಲ್ಲನೂ ಕವರ್ ಮಾಡ್ತೀನಿ, ಏನೇನು ಫೇಮಸ್ ಇದೆ, ಸೊ ಎಲ್ಲೆಲ್ಲಿ ನಮಗೆ ಚೀಪ್ ಐಟಮ್ಸು ಸಿಗುತ್ತೆ. ಸೊ ಇದನ್ನೆಲ್ಲ ಕವರ್ ಮಾಡಿ ನಾನು ನಿಮಗೆ ಕೊಡ್ತೀನಿ ಇನ್ಫಾರ್ಮೇಷನು. ಸೊ ವೀಕ್ಲಿ ಒನ್ಸು ನಿಮಗೆ ಮೋಸ್ಟ್ ಪ್ರಾಬಬ್ಲಿ ನನ್ನ ವೀಕ್ಲಿ ಒನ್ಸಲ್ಲಿ ನಿಮಗೆ ಒಳ್ಳೆ ಎಲ್ಲಿ ಚೀಪ್ ರೇಟಲ್ಲಿ ನಮಗೆ ಯೂಸ್ಫುಲ್ ಆಗುವಂಥ ಐಟಮ್ಸ್ ಎಲ್ಲಿ ಸಿಗತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಓಕೆನಾ. ಆ್ಯಂಡ್ ಅದನ್ನು ಬಿಟ್ಟರೆ ನಿಮಗೆ ನೆಕ್ಸ್ಟು ವೀಕ್ಲಿ ಒನ್ಸು ನಾನು ನಿಮ್ಗೆ ಬಂದುಬಿಟ್ಟು ಒಂದೊಂದು ವೀಡಿಯೋ ಟ್ರೈ ಮಾಡ್ತೀನಿ, ಓಕೆನಾ. ಸೊ ನಾನು ಯಾಕಂತ ಹೇಳಿದ್ರೆ ನನಗೆ ಲಾಂಗ್ ಲೀವ್ ಸಿಕ್ಕಿದ್ರೆ ನಾನು ಒಳ್ಳೆ ವೀಡಿಯೋಸ್ ಮಾಡಿ ನಿಮಗೆ ಯಾವ ಲೊಕೇಶನ್ಗೆ ಹೋದರೆ ಚೆನ್ನಾಗಿರುತ್ತೆ ಏನು ಅಂತೆಲ್ಲ ಮಾಡ್ತೀನಿ, ಓಕೆನಾ. ಸೊ ಇನ್ ಕೇಸ್ ಯಾರಾದರೂ ಸೆಕೆಂಡ್ ಹ್ಯಾಂಡ್ಲಲ್ಲಿ ಬೈಕ್ಸ್ ನೋಡ್ತಾ ಇದ್ದೀರಾ, ನಮ್ಗೆ ಎಲ್ಲಿ ತುಂಬ ಚೀಪಾಗಿ ಸಿಗತ್ತೆ ಹೇಳಿ ಅಂತ ಹೇಳಿದ್ರೂ ಅದನ್ನು ಹೇಳ್ತೀನಿ, ಓಕೆನಾ. ಚೀಪೆಸ್ಟ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ನಾನು ನಿಮಗೆ ಕೊಡಿಸೋ ಪ್ಲ್ಯಾನ್ಸ್ನ ಮಾಡ್ತೀನಿ, ಓಕೆನಾ. ಸೊ ನಾಟ್ ಓನ್ಲಿ ಇನ್ ಬ್ಯಾಂಗ್ಳೂರ್, ಓಕೆನಾ. ಬ್ಯಾಂಗ್ಳೂರ್ಗಿನ್ನ ಇನ್ನೂ ಚೀಪಾಗಿ ಸಿಗೋವಂಥ ಜಾಗಗಳು ತುಂಬ ಇದೆ. ಸೊ ತುಂಬ ಜನ ನನ್ನ ಫ್ರೆಂಡ್ ಸರ್ಕಲ್ಸಲ್ಲೇ ಇದ್ದಾರೆ, ಓಕೆನಾ. ಇಫ್ ಇನ್ ಕೇಸ್ ಯಾರಾದರೂ ಶೋರೂಮ್ ಬೈಕ್ಸ್ ನೋಡ್ತಾ ಇದ್ದೀರಾ, ಒಳ್ಳೆ ಆಫರ್ ಬೇಕು ಅಂತ ಹೇಳಿದ್ರೇನು ಕಾಂಟ್ಯಾಕ್ಟ್ ಮಾಡಿ. ನನ್ನ ಗೆಳೆಯರದೇ ಬಂದುಬಿಟ್ಟು 8ನೇ ಮೈಲಿಯಲ್ಲಿ ಒಂದು ಶೋರೂಮ್ ಓಪನ್ ಮಾಡಿದ್ದಾರೆ. ಬೆಸ್ಟ್ ಪ್ರೈಸಿಗೆ ಕೊಡ್ತಾರೆ, ಓಕೆನಾ. ಆ್ಯಂಡ್ ಅವರೇ ಸರ್ವಿಸು ಎಲ್ಲ ಮಾಡಿಕೊಡ್ತಾರೆ. ಅಲ್ಲಿ ಸೆಕೆಂಡ್ಸು ಸಿಗುತ್ತೆ, ಶೋರೂಮು ಸಿಗುತ್ತೆ, ಎರಡೂ ಸಿಗುತ್ತೆ ಒಂದೇ ಶೋರೂಮಲ್ಲೇ, ಓಕೆನಾ. ಸೊ ಅಲ್ಲೂ ನೀವು ಟ್ರೈ ಮಾಡ್ಬೋದು, ಓಕೆ. ಇಫ್ ಇನ್ ಕೇಸ್ ನಿಮಗೆ ಒಳ್ಳೆ ಬೈಕ್ಸ್ ಬೇಕು ಅಂತ ಹೇಳಿದ್ರೆ. ಸೊ ಯಾಕಂತ ಹೇಳಿದ್ರೆ ಎಲ್ಲೋ ಹೋಗಿ ಡೀಲರ್ ಹತ್ರನೋ OLX ಎಲ್ಲೋ ಒಂದು ಜಾಗದಲ್ಲಿ ತೊಗೊತೀರಾ, 2 ದಿನ ಆದಮೇಲೆ ಮತ್ತೆ ಗಾಡಿ ರಿಪೇರಿ ಬರುತ್ತೆ. ಸೊ ಆ ಥರ ಎಲ್ಲ ಬೇಡ, ಓಕೆನಾ. ಒಂದು ಗಾಡಿ ತೊಗೊಳಕ್ಕೂ ಮುಂಚೆ ಅದು ಸರಿ ಯೋಚನೆ ಮಾಡಿ ತೊಗೊಳ್ಳಿ, ಓಕೆನಾ. ಆ್ಯಂಡ್ ವೀಕ್ಲಿ ಒನ್ಸು ನಿಮಗೆ ಪ್ರತಿ 7 ಡೇಸಲ್ಲಿ ಒಂದೊಂದು ವೀಡಿಯೋ ನಾನು ಕೊಡ್ತೀನಿ ಎವ್ರಿ ಡೇ, ಓಕೆನಾ. ಸೊ ಈಗ ಮೇ ಬಿ ನನಗೆ ಗೊತ್ತಿರೋವರೆಗೂ ಒಂದು 1 ವೀಕ್ ಇಲ್ಲ ಅಂದರೆ 2 ವೀಕ್ಸ್ ಗ್ಯಾಪ್ ತೊಗೊತೀನಿ, ಓಕೆನಾ. ಸೊ ನೆಕ್ಸ್ಟ್ 2 ವೀಕ್ಸ್ ಆದಮೇಲೆ ಪ್ರತಿ ಇದರಲ್ಲಿ ನಿಮಗೆ ಶಾರ್ಟ್ಸಲ್ಲೂ ಬರುತ್ತೆ, ಪ್ಲಸ್ ವೀಡಿಯೋಸಲ್ಲೂ ಬರುತ್ತೆ. ಎವ್ರಿ ಡೇ ಒಂದು ಕಂಟೆಂಟ್ ಬರುತ್ತೆ ನಿಮಗೆ. ಲೈಕ್ ಹೆಂಗಂತ ಹೇಳಿದ್ರೆ, ಫಸ್ಟ್ ಡೇಯಲ್ಲಿ ನಿಮಗೆ ಜಾಬ್ಸ್ ಬಗ್ಗೆ ಬರುತ್ತೆ, ಸೆಕೆಂಡ್ ಡೇಯಲ್ಲಿ ಬಂದುಬಿಟ್ಟು ನಿಮಗೆ ಲೈಕ್ ಬೈಕ್ಸ್ ಏನಾದರೂ ನೋಡ್ತಾ ಇದ್ರೆ ಅಂದರೆ ಚೀಪ್ ರೇಟಲ್ಲಿ ಎಲ್ಲಿ ಸಿಗತ್ತೆ ಅಂತ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಫ್ ಇನ್ ಕೇಸ್ ಸೂಪರ್ ಬೈಕ್ಸ್ ನೋಡ್ತಾ ಇದ್ದೀರಾ, ಸೂಪರ್ ಬೈಕ್ಸ್ ಬೇಕು ಅಂತ ಹೇಳಿದ್ರೂ ಹೇಳಿ. ಸೊ ನಮಗೆ ಗೊತ್ತಿರೋ ಗೆಳೆಯರೊಬ್ಬರೇ ಇದ್ದಾರೆ, ಅವ್ರ ಹತ್ರನೂ ನಾನು ನಿಮಗೆ ಇದು ಮಾಡ್ತೀನಿ. ಆ್ಯಂಡ್ ಯಾರಾದರೂ ಸೂಪರ್ ಬೈಕ್ ಮೆಕ್ಯಾನಿಕ್ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೇನು ನನಗೆ ಹೇಳಿ. ನನ್ನ ಗೆಳೆಯ ಒಬ್ಬನಿದ್ದಾನೆ, ಸೊ ತುಂಬ ಒಳ್ಳೆ ಮೆಕ್ಯಾನಿಕ್ಕು. ಸೊ ಸಖತ್ತಾಗಿ ಮಾಡ್ತಾನೆ, ಬಟ್ ಇಲ್ಲಿಲ್ಲ ಬ್ಯಾಂಗ್ಳೂರಲ್ಲಿ, ಅವನಿರೋದು ಬಂಗಾರಪೇಟೆಯಲ್ಲಿ, ಓಕೆನಾ. ಸೊ ತುಂಬ ಸಖತ್ತಾಗಿ ಮಾಡ್ತಾನೆ ಗುರು. ಅಂದರೆ ಸೂಪರ್ ಬೈಕ್ಸಲ್ಲಿ ರೆಡಿ ಮಾಡೋದಂತ ಹೇಳಿದ್ರೆ ಸೂಪರಾಗಿ ಮಾಡ್ತಾನೆ. ನನ್ನ ಬೈಕ್ ಸರ್ವಿಸೆಲ್ಲನೂ ಅಲ್ಲೇ ಮಾಡಿಸ್ತೀನಿ. ಒಂದೊಂದು ಸರಿ ನಮ್ಮ ಬೆಂಗಳೂರಲ್ಲಿರೋವಂಥ ನನ್ನ ಗೆಳೆಯ ಹತ್ರನೂ ಮಾಡಿಸ್ತೀನಿ, ಅವನು ಚೆನ್ನಾಗೇ ಮಾಡ್ತಾನೆ. ಸೊ ಅಂಥವ್ರು ಯಾರಾದರೂ ಇದ್ರೇನು ಸೂಪರ್ ಬೈಕಲ್ಲಿ ಈಸ್ ಎಕ್ಸ್ಪೋರ್ಟ್ ಅಂತ ಹೇಳ್ಬೋದು ನಾನು. ಯಾಕಂತ ಹೇಳಿದ್ರೆ ತುಂಬ ವರ್ಷದಿಂದ ಸೂಪರ್ ಬೈಕ್ನೇ ರೆಡಿ ಮಾಡ್ತಾ ಇದ್ದಿದ್ದು. ಸೊ ಅವ್ನು ಚೆನ್ನಾಗಿ ಮಾಡ್ತಾನೆ ನನಗೆ ಗೊತ್ತಿರೋವರೆಗೂ. ಯಾಕಂತ ಹೇಳಿದ್ರೆ ನಾನು ಇನ್ನೂ ಬ್ಯಾಂಗ್ಳೂರಲ್ಲಿ ಕೂಡ ಇದ್ದಾರೆ, ತುಂಬ ಜನ ಇದ್ದಾರೆ ಸೂಪರ್ ಬೈಕ್ಸ್ನ ರೆಡಿ ಮಾಡೋರು. ಬಟ್ ಅವನು ಇನ್ನೂ ಚೆನ್ನಾಗಿ ಮಾಡ್ತಾನೆ ಅಂತ ನನ್ನ ಸಜೆಷನ್ ಕೊಡ್ತಾಯಿದ್ದೀನಿ. ಸೊ ಅದನ್ನು ನಾನು ರೀಲ್ಸೆಲ್ಲ ಹಾಕಿರ್ತೀನಿ. ಸೊ ಅದು ನಮ್ಮ ಗೆಳೆಯಂದು ಲೈಕ್ ಅವ್ರನ್ನ ಅಂಗಡಿ ಎಲ್ಲಿದೆ, ಲೊಕೇಶನ್ ಎಲ್ಲಿದೆ ಅಂತ ನಾನು ಶಾರ್ಟ್ಸಲ್ಲಿ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೋಡ್ಬೋದು ನೀವು. ಸೊ ಆ್ಯಂಡ್ ಮುಂದೆ ನೋಡ್ತಾ ಇದ್ದರೆ ಲೈಕ್ ನೆಕ್ಸ್ಟ್ ಟೈಮ್ ನಿಮಗೇನಾದರೂ ಬೇಕು, ಕಂಟೆಂಟ್ಸ್ ಬೇಕು ಇಲ್ಲ ಅಂತ ಹೇಳಿದ್ರೆ ಏನಾದರೂ ನೀವು ನನಗೆ ಸಜೆಷನ್ ಕೊಡಿ, ಈ ಕಂಟೆಂಟ್ ಮಾಡಿ ಅಂತ ಹೇಳಿ. ನಾನು ಪಕ್ಕ 100% ಆ ಕಂಟೆಂಟೇ ಮಾಡ್ತೀನಿ, ನಿಮಗೋಸ್ಕರ ಮಾಡ್ತೀನಿ, ಓಕೆನಾ.
ಸೊ ನನಗೆ ಹೆಂಗಂತ ಹೇಳಿದ್ರೆ ಯಾವ ಕಂಟೆಂಟ್ ಮಾಡಬೇಕು ಅಂತಲ್ಲ, ಲೈಕ್ ನಾನು ಮಾಡ್ತಾ ಇರೋದು ಆಲ್ಮೋಸ್ಟ್ ಜಾಬ್ಸ್ ಬಗ್ಗೆನೇ ಕಂಟೆಂಟ್ ಮಾಡ್ತಾ ಇರೋದು. ಬಟ್ ಜಾಬ್ಸ್ ಒಂದೇ ಅಂತಲ್ಲ, ಸೊ ಜಾಬ್ಸ್ಗೆ ರಿಲೇಟೆಡ್ ಏನಿರುತ್ತೆ. ಸೊ ಇವಾಗ ಬೇರೆ ಊರಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಮೇಯ್ನ್ ಪಿ ಜಿ ಬೇಕಾಗತ್ತೆ. ಸೊ ಪಿ ಜಿ ಒಳ್ಳೆ ಫುಡ್ಡು, ಸ್ಟೇಯಿಂಗ್ ಚೆನ್ನಾಗಿರಬೇಕು, ಒಳ್ಳೆ ಚೀಪಲ್ಲೇ ಇರಬೇಕು ಅಂತ ಹೇಳಿದ್ರೆ ನಾನು ಮಾಡಿಸ್ಕೊಡ್ತೀನಿ. ಅದರಲ್ಲೂ ಬೇಕಾದರೆ ನಾನು ನಿಮಗೆ ಒಂದೊಂದು ಕಂಟೆಂಟಾಗಿ ಹಾಕ್ತಾ ಇರ್ತೀನಿ ಎಲ್ಲಿ ಪಿ ಜಿ ಇದೆ ಏನು ಅಂತ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಬೆಸ್ಟ್ ಪ್ರೈಸು ಕೊಡ್ತಾರೆ. ಸೊ ಅದು ಯೂಸ್ಫುಲ್ ಆಗುತ್ತೆ ನಿಮಗೆ, ಓಕೆನಾ. ಸೊ ಮುಂದೆ ಹಂಗೆ ಹೇಳ್ತಾ ಹೋಗ್ತಾ ಇರ್ತೀನಿ, ಓಕೆನಾ. ಸೊ ಇದು ತುಂಬ ದೊಡ್ಡ ವೀಡಿಯೋ ಅನಿಸುತ್ತೆ, ಯಾಕಂತ ಹೇಳಿದ್ರೆ 1 ವರ್ಷವರೆಗೂ ಮಾಡಿರೋ ವೀಡಿಯೋಸ್ ಇವೆಲ್ಲ, ಓಕೆನಾ. ಸೊ ಏನೋ ಅನ್ನಿಸ್ತು 1 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ, ಏನು ಜರ್ನಿ ಮಾಡಿದ್ದೀರಿ ಅಂತ. ಬಟ್ ಏನಂತ ಹೇಳಿದ್ರೆ ಇದರಲ್ಲಿ ನಾನು ಹಾಕಿರೋ ಅಂಥದ್ದು 50% ಮಾತ್ರನೇ ಅಂತ ಹೇಳ್ತೀನಿ. ಇನ್ನು 50% ವೀಡಿಯೋಸ್ ನಾನು ಹಾಕಿಲ್ಲ, ಓಕೆನಾ. ಸೊ 50% ವೀಡಿಯೋಸ್ ಅಂತ ಹೇಳಿದ್ರೆ ಲೈಕ್ ನಾನು ಫಸ್ಟ್ ವೀಡಿಯೋ ಮಾಡಿದ್ದು ನಾನು ಹಾಕಬೇಕು ಅಂದ್ಕೊಂಡಿದ್ದು ನಾನು ಮೈಸೂರು ಟ್ರಿಪ್ನ ಹಾಕಬೇಕು ಅಂದ್ಕೊಂಡಿದ್ದೆ. ಸೊ ಅನ್ಫಾರ್ಚುನೇಟ್ಲಿ ಕ್ಲಿಯರೆನ್ಸ್ ಅಂತೂ ಇಲ್ಲವೇ ಇಲ್ಲ ಅದರಲ್ಲಿ. ಯಾಕಂತ ಹೇಳಿದ್ರೆ ಅವಾಗ ಯೂಸ್ ಮಾಡಿದ್ದು ತುಂಬ ಚಿಕ್ಕ ಗೋಪ್ರೋ, ಅದು ನನ್ನ ಹತ್ರ ದುಡ್ಡಿದ್ದಿಲ್ಲ, ಸೆಕೆಂಡ್ ಹ್ಯಾಂಡ್ಲಲ್ಲಿ ಇಸ್ಕೊಂಡಿದ್ದೆ. ಅದನ್ನು ಯೂಸ್ ಮಾಡಿ ನಾನು ವೀಡಿಯೋ ಮಾಡಿದ್ದೆ. ಅದು ವೀಡಿಯೋ ಅಂತೂ ಖರಾಬಾಗಿತ್ತು, ಅದಕ್ಕೆ ನಾನು ಆ ವೀಡಿಯೋನ ಹಾಕಿಲ್ಲ. ಸೊ 2ನೇ ವೀಡಿಯೋ ನೋಡಿದ್ರೆ ಬಂದು ನಮ್ಮೂರಿಗೆ ಹೋಗೋವಾಗ ಮಾಡಿದ್ದು, ಓಕೆನಾ. ಬಟ್ ಅದು ಅಷ್ಟೊಂದೇನು ಚೆನ್ನಾಗಿ ಬಂದಿಲ್ಲ ಫ್ರೇಮಿಂಗು, ಯಾಕಂದರೆ ನನಗೆ ಫ್ರೇಮಿಂಗ್ ಗೊತ್ತಿದ್ದಿಲ್ಲ. ಸೊ ಅದರಿಂದ ನಾನು ಆ ವೀಡಿಯೋನೂ ಹಾಕಿಲ್ಲ. ಸೊ ಅದಾದಮೇಲೆ ಬಂದುಬಿಟ್ಟು ನಾನು ಮಾಡಿದ್ದು ವೀಡಿಯೋ ಬಂದು ಕೂರ್ಗ್ ವೀಡಿಯೋ ಮಾಡಿದ್ದೀನಿ. ಅದು ಸ್ವಲ್ಪ ದಿನದಲ್ಲೇ ನಾನು ರಿಲೀಸ್ ಮಾಡ್ತೀನಿ ಅದು ಕೂರ್ಗ್ ವೀಡಿಯೋನ, ಓಕೆನಾ. ಕೂರ್ಗಂತೂ ಸಖತ್ ಲೊಕೇಶನ್ಗಳು ಹೇಳಬೇಕು ಅಂತ ಹೇಳಿದ್ರೆ. ಗ್ಲಾಸ್ ಬ್ರಿಡ್ಜ್ ಅಂತೂ ಆಸಮ್. ಬಟ್ ಏನಂತ ಹೇಳಿದ್ರೆ ಬೈಕಲ್ಲಿ ಹೋದರೆ ಎಲ್ಲ ಲೊಕೇಶನ್ಸ್ನೂ ನೀವು ಕವರ್ ಮಾಡ್ಬೋದು, ಓಕೆನಾ. ಬಟ್ ನಾನು ಬೈಕಲ್ಲಿ ಹೋಗಿಲ್ಲ ಕೂರ್ಗ್ಗೆ, ಯಾಕಂತ ಹೇಳಿದ್ರೆ ತುಂಬ ಲಾಂಗ್ ಡ್ರೈವ್ ಇತ್ತು ನಮ್ಮದು, ಓಕೆನಾ. ಸೊ ಅದರಿಂದ ನಾನು ಬೈಕಲ್ಲಿ ಹೋಗೋಕ್ಕೆ ನನಗೆ ಇದಾಗಿಲ್ಲ. ಬಟ್ ನಾನು ಕಾರಲ್ಲೇ ಹೋದೆ. ಸೊ ಬಟ್ ಏನಂತ ಹೇಳಿದ್ರೆ ಸ್ಟೇಯಿಂಗ್ ಅಂತೂ ಆಸಮ್ ಆಗಿತ್ತು. ಬಟ್ ಏನಂದರೆ ಅಲ್ಲಿ ಫುಡ್ ಅಂತೂ ಬೇಡ ಗುರು, ಆ ಹೋಟ್ಲಲ್ಲಿ ಯಾಕೆ ಹೇಳ್ತೀರ. ಫುಡ್ ಅಂತೂ ಏನು ಅಷ್ಟೇನು ಹೇಳ್ಕೊಳೋ ಥರ ಏನು ಇದ್ದಿಲ್ಲ ಫುಡ್ ಅಂತೂ. ಬಟ್ ಆಚೆ ಕಡೆ ಫುಡ್ ಎಲ್ಲನೂ ಸಖತ್ತಾಗಿತ್ತು, ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು. ಅಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಈ ಹಿಲ್ ಸ್ಟೇಷನ್ಸಲ್ಲೇ ತುಂಬ ರೂಮ್ಸು ಸಿಗೋದು. ಒಂದು ಕಾರ್ ಹೋಯ್ತು ಅಂತ ಹೇಳಿದ್ರೆ ಆಪೋಸಿಟಲ್ಲಿ ಇನ್ನೊಂದು ಕಾರ್ ಬರ್ತಾಯಿದೆ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ, ಓಕೆನಾ. ಸೊ ಆ ಥರ ಇರುತ್ತೆ, ಅದು ತುಂಬ ಚೆನ್ನಾಗಿದೆ. ಸೊ ಆ ವಿಡಿಯೋನೂ ಆದಷ್ಟು ಬೇಗನೆ ರಿಲೀಸ್ ಮಾಡ್ತೀನಿ. ಮತ್ತು ಇನ್ನೇನು ಸಮಾಚಾರ ಗೆಳೆಯರೆ, ನಾನಂತೂ ಹೆವಿಯಾಗಿ ಮಾತಾಡಿಬಿಟ್ಟಿದ್ದೀನಿ. ಸೊ ಮುಂಚೆ ನನ್ನ ಏನೇನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ. ಸ್ವಲ್ಪ ನೀವು ನನ್ನ ಗೈಡ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಕೇಳ್ಕೊಳೋದೆಲ್ಲ ಇಷ್ಟೇ, ವೀಡಿಯೋ ನೋಡ್ತಾ ಇದ್ದೀರಾ, ವೀಡಿಯೋ ನೋಡ್ತಾ ಇದ್ರೂ ಸಬ್ಸ್ಕ್ರೈಬ್ ಗಂಟೆನ ಒತ್ತುತ್ತಾ ಇಲ್ಲ. ಆ ಸಬ್ಸ್ಕ್ರೈಬ್ ಬಟನ್ನ ಹಂಗೆ ಒತ್ತಿಬಿಟ್ಟು ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಇರುತ್ತೆ, ಹಂಗೆ ಟನ್ ಅಂತ ಹೊಡೆದ್ಬಿಟ್ಟು ಸಬ್ಸ್ಕ್ರೈಬ್ ಆಗಿಬಿಡಿ. ಅವಾಗ ನೋಟಿಫಿಕೇಷನ್ಸ್ ಎಲ್ಲ ಟನ್ 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 ಅಂತ ಬರುತ್ತೆ. ಸೊ ವೀಕ್ಲಿ ಟ್ರೈ ಮಾಡ್ತೀನಿ 7 ಡೇಸ್ ವೀಡಿಯೋ ಮಾಡೋಕ್ಕೆ. ಬಟ್ ಆಗಿಲ್ಲ ಅಂತ ಹೇಳಿದ್ರೆ ಸಾರಿ ಗೆಳೆಯರೆ. ಅಟ್ಲೀಸ್ಟ್ ಒಂದು 3 ವೀಡಿಯೋಸ್ ಆದರೂ ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಮಾಡ್ಕೊಡ್ತೀನಿ ನಿಮಗೆ. ಲೈಕ್ ಕಂಟೆಂಟ್ ಅಂತ ಹೇಳಿದ್ರೆ ಸೊ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಬೈಕ್, ಸೆಕೆಂಡ್ ಹ್ಯಾಂಡ್ ಬೈಕ್ಸ್ ಬರುತ್ತೆ, ಪ್ಲಸ್ ಜಾಬ್ದು, ಪ್ಲಸ್ ಇನ್ನೇನಾದರೂ ರಿಕ್ವೈರ್ಮೆಂಟ್ಸ್ ಇದ್ದರೆ ಕಮೆಂಟಲ್ಲಿ ಹಾಕಿ ಪಕ್ಕಾ ಮಾಡಿಕೊಡ್ತೀನಿ ಅದ್ರ ಬಗ್ಗೆ, ಓಕೆನಾ. ಸೊ ನನ್ನ ಗೋಪ್ರೋಗೆ ಮೈಕ್ ಇಲ್ಲ, ಇವಾಗಲೂ ಹೇಳ್ತಾ ಇದ್ದೀನಿ, ಮೈಕ್ ಇಲ್ಲ. ಸೊ ಮೈಕೆಲ್ಲನೂ ಬಂದು ತೊಗೋಬೇಕು, ತುಂಬ ಎಕ್ಸ್ಪೆನ್ಸಸ್ ಆಗಿದೆ. ಸೊ ತೊಗೊತೀನಿ, ಓಕೆನಾ. ಕಮಿಟ್ಮೆಂಟ್ಸ್ ಜಾಸ್ತಿ ಇದೆ, ಫ್ಯಾಮ್ಲಿ ಕಮಿಟ್ಮೆಂಟ್ಸು, ಓಕೆನಾ. ಸೊ ಫ್ಯಾಮ್ಲಿ ಕಮಿಟ್ಮೆಂಟ್ಸ್ ಇರೋದ್ರಿಂದ ಒಂದು ಸ್ವಲ್ಪ ಡಿಲೇ ಆಗುತ್ತೆ ಎಲ್ಲನೂ. ಸೊ ಆದಷ್ಟು ಬೇಗ ನಾನು ಮೈಕ್ನ ತೊಗೊಂಡು ಸೊ ಆ ಟೈಮಲ್ಲಿ ಮಾಡೋವಂಥ ಒಂದು ಕಂಟೆಂಟ್ ಕರೆಕ್ಟಾಗಿ ಬರುತ್ತೆ, ಓಕೆನಾ. ಬಟ್ ಈಗ ನನ್ನ ಮನೇಲಿ ಕೂತ್ಕೊಂಡು ನಾನು ಓನಾಗಿ ನನ್ನ ಒಂದು ಮನಸ್ಸಲ್ಲಿ ಏನು ಅನ್ನಿಸ್ತಾ ಇದೆಯೋ ಅದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು, ಓಕೆನಾ. ಸೊ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಓಕೆನಾ. ನಾನು ಪೂರ್ತಿನೂ ಕನ್ನಡದಲ್ಲೇ ಮಾತಾಡ್ತಾ ಇರೋದು, ಯಾಕಂತ ಹೇಳಿದ್ರೆ ನಮ್ಮ ಕರ್ನಾಟಕ ಗುರು, ಫಸ್ಟು ಪ್ರಿಫರೆನ್ಸ್ ಕರ್ನಾಟಕಗೆ. ಅದಾದ ನಂತರ ನನಗೆ ಎಲ್ಲ ಲ್ಯಾಂಗ್ವೇಜು ಬರುತ್ತೆ, ತಮಿಳ್ ಬರುತ್ತೆ, ಹಿಂದಿ ಬರುತ್ತೆ, ತೆಲುಗು ಬರುತ್ತೆ, ಮದರ್ ಟಂಗ್ ತೆಲುಗು, ಇಂಗ್ಲೀಷ್ ಬರುತ್ತೆ, ಸ್ವಲ್ಪ ಮಲಯಾಳಮು ಬರುತ್ತೆ, ಕೊರಚೆ ಅರಿಯ ಅಷ್ಟೇ ನನಗೆ ಬರೋದು. ಬಟ್ ಅರ್ಥ ಆಗುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ ಗೋಸ್ ಫಾರ್ ಕನ್ನಡ. ಅದಾದ ನಂತರನೇ ಎಲ್ಲ ಲ್ಯಾಂಗ್ವೇಜ್ಗೆ ಹೋಗ್ತೀನಿ. ಸೊ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊತೀನಿ, ನೋಡೋಣ.
ಸೊ ಇದು ನಮ್ಮ ಪ್ರತಿದಿನ ಜರ್ನಿ ಮಾಡೋ ಅಂಥ ಹೆಬ್ಬಾಳ್ ರೋಡ್. ಇದು ನನ್ನ ಫೇವ್ರೆಟ್ ಬೈಕ್ ಮುಂದೆ ಹೋಗ್ತಾ ಇದೆ, ಕವಾಸಕಿ. ತೊಗೊತೀನಿ ಗುರು, ಒಂದಲ್ಲ ಒಂದಿನ ಗಾಡಿ ತೊಗೊತೀನಿ, ಬಿಡಲ್ಲ. ಯಾಕಂದರೆ ಅದು ಡ್ರೀಮ್ ಬೈಕ್ ಅದು. ಸೊ ಅದರ ಸೌಂಡ್ ಅಂತೂ ಸೆಕ್ಸಿ ಗುರು. ಸೊ ಮುಂದೆನೂ ಒಂದು R1 ವಿಡಿಯೋ ಮಾಡ್ತಾ ಇದ್ದಾನೆ. ಮೇ ಬಿ ಪ್ರತಿಯೊಬ್ಬರಿಗೂ ಡ್ರೀಮ್ ಇರುತ್ತಲ್ಲ, ಬೈಕರ್ಸ್ಗೆಲ್ಲ ಒಂದೇ ಡ್ರೀಮೇ. ಒಂದು ಡ್ರೀಮ್ ಬೈಕ್ ಅಂತ ಇರುತ್ತೆ. BMW ಆಗಿರ್ಬೋದು, R1 ಆಗಿರ್ಬೋದು, ಡುಕಾಟಿ ಆಗಿರ್ಬೋದು, KTM ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಒಂದೊಂದು ಡ್ರೀಮ್ ಇರುತ್ತೆ. ಸೊ ನನಗೆ ಯಾಕೋ 3 ದಿನದಿಂದ ನೋಡ್ತಾನೇ ಇದ್ದೀನಿ, ನನಗೆ ಕವಾಸಕಿನೇ ಕಾಣಿಸ್ತಾ ಇದೆ. ಇವತ್ತು ನೋಡ್ತಾ ಇದ್ದೀನಿ, ನಿನ್ನೆ ಸಂಡೇ ಟೈಮಲ್ಲಿ ಹೋಗಿದ್ದ ನೋಡಿದೆ. ಸೊ ಇದು ನಮ್ಮ ಏರಿಯಾ ಹಳೆ ರಸ್ತೆ, ಈಸ್ಟ್ ರೈಲ್ವೆ ಸ್ಟೇಷನ್ನು. ಸೊ ಈ ರೈಲ್ವೆ ಸ್ಟೇಷನ್ ಹತ್ರ ನಮ್ಮ ಫೇವ್ರೆಟ್ ಗಾಡಿಗಳಾದಂಥ ಎನ್ ಎಸ್ ಲವರ್ಸ್. ಸೊ ನಾವು ಯಾವತ್ತಿದ್ರೂ NS ಲವರೇ, ಓಕೆನಾ. ಅದು ಡ್ರೀಮ್ ಬೈಕು. ಇದು ಬಂದು NS ಲವರ್ಸು. ನನ್ನ ಪಕ್ಕದಲ್ಲೇ ಹೋಗ್ತದೆ ನೋಡಿ, ಈ 2 ಬೈಕು ಸೆಕ್ಸಿ ಮಾಡಿಫಿಕೇಷನ್ ಮಾಡಿದ್ದಾರೆ, ಚೆನ್ನಾಗಿದೆ. 2 ಬೈಕು ಸಖತ್ತಾಗಿದೆ. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ನೀವು ನೋಡಿದ್ರೆ ಬಂದ್ಬಿಟ್ಟು NS ಒಂದು ಅಂದಾಜು ಅಂತ ಹೇಳಿದ್ರೂ ಒಂದು 90ಯಲ್ಲಿ ಒಂದು 80% NS ಜಾಸ್ತಿ ಯೂಸ್ ಮಾಡೋದು. ಒಳ್ಳೆ ರೋಡ್ ಗ್ರಿಪ್ಪು, ಒಳ್ಳೆ ಮೈಲೇಜು, ಒಳ್ಳೆ ದಮ್ಮಿರೋ ಗಾಡಿ ಅಂತ ಹೇಳಿದ್ರೆ NS. ಸೊ ಆ ಗಾಡಿ ನೋಡೋಕ್ಕೆ ಒಂದು ಫೀಲ್ ಗುರು. ಅದು ಒಳ್ಳೆ ಮಾಡಿಫಿಕೇಷನ್ ಮಾಡಿದ್ದಾರೆ. ಹಿಂದ್ಗಡೆ ಟೈಲ್ನೆಲ್ಲ ತೆಗೆದು ಬರೀ ನಂಬರ್ ಪ್ಲೇಟ್ ಮಾತ್ರ ಕೂರಿಸಿದ್ದಾರೆ ಇಬ್ಬರು. ಚೆನ್ನಾಗಿದೆ, ನೋಡೋಕ್ಕೆ ಮಸ್ತಾಗಿದೆ. ಸೊ ನನ್ನ ಗಾಡಿನೂ ಫುಲ್ಲು ಮಾಡಿಫಿಕೇಷನ್ ಮಾಡಿದ್ದೀನಿ. ಸೊ ಮಾಡಿಫಿಕೇಷನ್ ಮಾಡಿರೋ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ನೋಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಮಾಡಿಫಿಕೇಷನ್ಸು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ನ ಮಾಡಿ, ಓಕೆನಾ. ಸೊ ನನ್ನ ಮಾಡಿಫಿಕೇಷನ್ಸ್ಗೆ ಯಾವ ಥರ ಅದು ಮಾತ್ರ ಮಾಡಿದ್ದೀನಿ ಅಂತೆಲ್ಲ ನೋಡಿಸಿದ್ದೀನಿ ಅದರಲ್ಲಿ, ಓಕೆನಾ. ಸೊ ಮುಂದೆ ಹಾಗೆ ನೋಡೋಣ ಇನ್ನು ಏನೇನಿದೆ, ಏನೇನು ಕತೆ ನಮ್ಮದು ಅಂತ. ಸೊ ಇದಾದ ನಂತರ ನೋಡಿದ್ರೆ ಇದು ನನ್ನ ಡೈಲಿ ಹೋಗೋ ಆಫೀಸ್ ರೋಡ್ ಇದು, ಓಕೆನಾ. ಒಂದೊಂದು ದಿನ ಒಂದೊಂದು ರೋಡ್ಗೆ ಹೋಗ್ತೀನಿ. ಒಂದು ಸರಿ ಹೆಬ್ಬಾಳ್ ರೋಡು, ಒಂದು ಸರಿ ಈಸ್ಟ್ ರೋಡು, ಇದೆಲ್ಲ ಹೋಗ್ತಾ ಬರ್ತಾ ಇರುತ್ತೆ. ಸೊ ಇದು ನಮ್ಮ ಆಫೀಸ್ ರೋಡ್ ಇದು. ಸೊ ನಾನು ಮಾಡೋವಂಥ ಆಫೀಸ್ ರೋಡ್ದು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ. ಸೊ ಅದರಲ್ಲೂ ನೀವು ನೋಡ್ಬೋದು. ಸೊ ಇದು ನಮ್ಮ ಆಫೀಸ್ ರೋಡು, ನಾನು ಡೈಲಿ ಹೋಗೋವಂಥದ್ದು. ಶಾಂತಿನಿಕೇತನ್ ITPL ರೋಡು. ನಮ್ಮದು ಗೇಟ್ 2 ಬರುತ್ತೆ. ಇದು ಮಣಿಪಾಲ್ ಹಾಸ್ಪಿಟಲ್ ಆಪೋಸಿಟಲ್ಲಿ ಬರುತ್ತೆ. ಸೊ ಮಣಿಪಾಲ್ ಹಾಸ್ಪಿಟಲ್ ರೋಡ್ ಅಂತ ಹೇಳಿದ್ರೆ ಪ್ರೆಸ್ಟೀಜ್ ಶಾಂತಿನಿಕೇತನ್ ನೆಕ್ಸಸ್ ಮಾಲ್ ಪಕ್ಕದಲ್ಲೇ ಇರೋದು ನಮ್ಮ ಆಫೀಸು. ನೀವೇನಾದರೂ ಅಲ್ಲಿ ಬರೋದಂದರೆ ನೀವು ಊಡಿಯಲ್ಲಿ ಇದು ಮಾಡ್ಬೋದು. ನಮ್ಮಮ್ಮ ಕಾಲ್ ಮಾಡ್ತಾವ್ರೆ, ಎಮರ್ಜೆನ್ಸಿ ಕಾಲು. ಯಾಕಂತ ಹೇಳಿದ್ರೆ ನಮ್ಮ ಅಪ್ಪಗೆ ಮೈ ಹುಷಾರಿಲ್ಲ. ಸೊ ಅದರಿಂದ ಸಾರಿ. ಯಾಕಂದರೆ ಟ್ರಾವೆಲ್ ಮಾಡೋವಾಗ ಫೋನ್ ಯೂಸ್ ಮಾಡಬಾರ್ದು ಅಂತ ಹೇಳ್ತೀರ. ಸಮ್ಟೈಮ್ಸ್ ಎಮರ್ಜೆನ್ಸಿ ಇದೆ, ಬಟ್ ಆದ್ರೂ ಫೋನ್ ರಿಸೀವ್ ಮಾಡಲೇಬೇಕಾಯ್ತು. ಸೊ ಅದರಿಂದ ಸಾರಿ ಹೇಳಿದೆ, ಮಿಸ್ಟೇಕ್ ಮಾಡಿದರೆ ಸಾರಿ. ಆ್ಯಂಡ್ ಇದು ನಮ್ಮ ಆಫೀಸ್ ಗೇಟ್ ನಂಬರ್ 2. ಇದು ಎಂಟ್ರೆನ್ಸ್ ಇದು. ಸೊ ಎಂಟ್ರೆನ್ಸ್ ಬಂದು ಇಲ್ಲಿ ಚೆಕಿಂಗ್ ಎಲ್ಲ ಹೆವಿ ರೂಲ್ಸು, ಓಕೆನಾ. ಸೊ ಹೆಲ್ಮೆಟ್ ಹಾಕ್ಕೊಂಡೆ ಒಳಗಡೆಗೆ ಹೋಗಬೇಕು. ಸೊ ಹೆಲ್ಮೆಟ್ ಹಾಕ್ಕೊಂಡೆ ಹೋಗಬೇಕು. ಸೊ ಈಗ ನನಗೂ ಟೈಮ್ ಆಯ್ತಲ್ವಾ. ಸೊ ಈ ಕಂಪನಿದಲ್ಲೇ ನಾನು ಹೇಳಿದ್ದು ಕೆಲಸ ಅಂತ. ಸೊ ಇಲ್ಲಿ ಆಲ್ಮೋಸ್ಟು ನಿಮಗೆ ಕಂಪನೀಸ್ ಅಂತ ಹೇಳಿದ್ರೆ ತುಂಬ ಕಂಪನೀಸ್ ಇದೆ ಗುರು. ಟಾಟಾ ಕಂಪನೀಸ್ ಇದೆ, ITC ಕಂಪನೀಸ್ ಇದೆ, ತುಂಬ ಕಂಪನೀಸ್ ಇದೆ. ವೇಕನ್ಸೀಸ್ ಅಂತೂ ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ. ಎಲ್ಲ ಬ್ಯಾಂಕ್ಸು ಇದ್ದಾವೆ, ಹರ್ಬಲ್ ಲೈಫ್ಸ್ ಇದ್ದಾವೆ. ಸೊ ತುಂಬ ಕಂಪನೀಸ್ ಇದೆ ಇಲ್ಲಿ. ಅವಾಗವಾಗ ತುಂಬ ಯೂನಿವರ್ಸಿಟೀಸು, ಓಪನ್ ಯೂನಿವರ್ಸಿಟೀಸ್ಗೆ ಎಲ್ಲ ಬಂದುಬಿಟ್ಟು ಇಲ್ಲಿ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಸೊ ನಮ್ಮ ಬ್ಯಾಂಗ್ಳೂರು ಕಬಡ್ಡಿ ಎಲ್ಲ ನಡೆಯೋದೆಲ್ಲ ಕೂಡ ಇಲ್ಲೇ ನಮ್ಮ ಆಫೀಸಲ್ಲೇ. ಸೊ ಇಲ್ಲಿ ಮೆಡಿಕಲ್ಸು ಎಲ್ಲನೂ ಇದೆ. ನಾನಿಲ್ಲಿ ಬಂದಿದ್ದು 2021 ನಾನು ಜಾಯ್ನ್ ಆಗಿದ್ದು. ಆ್ಯಸ್ ಅ ಡಿಜಿಟಲ್ ಆಫೀಸರಾಗಿ ನಾನು ಜಾಯ್ನ್ ಆದೆ. ಸೊ 3 ಇಯರ್ಸಲ್ಲಿ ಒಳ್ಳೆ ಕೆರಿಯರ್ ಗ್ರೋತ್ನ ನೋಡಿದೆ. ಲೈಫ್ ಚೆನ್ನಾಗಿದೆ ಇವಾಗ. ಸೊ ನಮ್ಮ ಆಫೀಸು, ನಮ್ಮದು ಲೈಫು ಹಿಂಗೆ ಹೋಗ್ತಾ ಇರತ್ತೆ ಗುರು. ಡೈಲಿ ಲೈಫ್ ಜೀವನ, ಆಫೀಸು, ಮನೆ ಆಫೀಸು ಇದೇ ಆಯಿತು. ಬಟ್ ನನಗೇನಂತ ಹೇಳಿದ್ರೆ ಇಷ್ಟ ಏನು ಅಂತ ಹೇಳಿದ್ರೆ ವ್ಲಾಗ್ ಮಾಡಬೇಕು, ನಾನು ಕಲಿಬೇಕು, ಅದನ್ನು ಯಾವ ಥರ ಮಾಡೋದು ಏನು ಅಂತ.
ಸೊ ಸ್ಟಾರ್ಟಿಂಗಲ್ಲಿ ಎಲ್ಲನೂ ಮಿಸ್ಟೇಕ್ಸ್ ಮಾಡ್ತಾರೆ ಪ್ರತಿಯೊಂದಕ್ಕೂ. ಸೊ ಮಿಸ್ಟೇಕ್ಸ್ ಅನ್ನೋದನ್ನು ನೋಡಿದ್ರೆ ಬಂದುಬಿಟ್ಟು ಎಲ್ಲ ಟೈಮಲ್ಲೂ ಒಂದೇ ಥರನೇ ಇರೋದಿಲ್ಲ. ಮಿಸ್ಟೇಕ್ಸ್ನ ತಿದ್ಕೊಂಡೇ ಏನಾದರೂ ಕಲಿಯೋಕ್ಕಾಗತ್ತೆ. ಚಿಕ್ಕ ವಯಸ್ಸಲ್ಲಿ ABCD ಯಾವ ಥರ ಕಲಿತೀರೋ ಅದೇ ಥರನೇ ABCDನ ನಾವು ಕಲಿತೀರಿ, ಒಂದೊಂದು ಅಕ್ಷರನೇ. ಸ್ಟಾರ್ಟಿಂಗಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಿ, ಅದನ್ನು ಹೋಗ್ತಾ ಎಲ್ಲನೂ ಕಲ್ತ್ಕೊತೀರಿ. ಇದು ಅಷ್ಟೇ. ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ, 2-3 ಚಾನಲ್ ಮಾಡಿದೆ, ಅದು ನಾನು ಡಿಲೀಟೇ ಮಾಡಾಕಿದೆ. ಯಾಕಂತ ಹೇಳಿದ್ರೆ ಅವಾಗ ನನಗೆ ಗೊತ್ತಿಲ್ಲ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಸೊ ಇವಾಗಲೂ ಅಷ್ಟೇ ನನಗೇನು ಗೊತ್ತಿಲ್ಲ, ಆದ್ರೂ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಆದಷ್ಟು ನಾನು ಟ್ರೈ ಮಾಡ್ತೀನಿ, ಓಕೆನಾ. ಸೊ ಇದು ನೈಟ್ ಲೈಫ್ ಜೀವನ ಬೆಂಗಳೂರ್ದು. ಸೊ ನೈಟ್ ಲೈಫ್ ಜೀವನ ಗೊತ್ತಲ್ವಾ ಹೇಗಿರುತ್ತೆ ಅಂತ, ಅದೊಂಥರ ಇರುತ್ತೆ. ಸೊ ಇದು ಬಂದು ನಮ್ಮ ಟಿನ್ ಫ್ಯಾಕ್ಟ್ರಿ ರೋಡು. ಸೊ ಆಲ್ರೆಡಿ KR ಪುರಮಿಂದನೂ ನಿಮಗೆ ಮೆಟ್ರೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಮೆಟ್ರೋ ಸ್ಟಾರ್ಟ್ ಆಗಿರೋದಂತ ಹೇಳಿದ್ರೆ ಆಲ್ಮೋಸ್ಟ್ ನಿಮಗೆ ಮೆಜೆಸ್ಟಿಕ್ಕಿಂದ ಬಂದ್ಬಿಟ್ಟು ಇಲ್ಲಿವರೆಗೂ ಇತ್ತು. ಏನು ಆ್ಯಕ್ಸಿಡೆಂಟಾ ಇಲ್ಲ, ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ, ಆಕ್ಸಿಡೆಂಟ್. ಸೊ ಬೈಯಪ್ಪನಹಳ್ಳಿಯಿಂದ ಹಿಡಿದು ಫಸ್ಟ್ ನಮ್ಮ ಬೈಯಪ್ಪನಹಳ್ಳಿ ಲಾಸ್ಟ್ ಇತ್ತು ಮೆಟ್ರೋ ಸ್ಟೇಷನು. ಸೊ ಇವಾಗ ಮೆಟ್ರೋ ಸ್ಟೇಷನ್ ಬಂದು ಬೈಯಪ್ಪನಹಳ್ಳಿಯಿಂದ ವೈಟ್ಫೀಲ್ಡ್ವರೆಗೂ ಇದೆ. ಸೊ ವೈಟ್ಫೀಲ್ಡ್ವರೆಗೂ ಆರಾಮಾಗಿ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ಬೋದು. ಬಟ್ ನಮ್ಮ ಮನೆ ಪಕ್ಕದಲ್ಲಿ ಕೂಡ ಮೆಟ್ರೋ ನಡೀತಾ ಇದೆ ಈಸ್ಟ್ ಹತ್ರ. ಸೊ ಒನ್ಸ್ ಅದೇನಾದರೂ ಡನ್ ಆಯಿತು ಅಂತ ಹೇಳಿದ್ರೆ ನಾನು ಮೆಟ್ರೋದಲ್ಲೇ ಟ್ರಾವೆಲ್ ಮಾಡಿಬಿಡ್ತೀನಿ, ಒಂದು 20-30 ಮಿನಿಟ್ಸ್ ಜರ್ನಿ. ಸೊ ನಮಗೂ ಸ್ವಲ್ಪ ಈಸಿ ಇರುತ್ತೆ. ಆದಷ್ಟು ಬೇಗ ಆ ಮೆಟ್ರೋ ಸ್ಟೇಷನು ಆಯಿತು ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲೂ ಬಂದು ಹೆಬ್ಬಾಳಿಗೆ ಕೂಡ ಮೆಟ್ರೋ ಆಗ್ತಾಯಿದ್ದಾರೆ. ಸೊ ಯಾವ ಥರ ಕನ್ಸ್ಟ್ರಕ್ಷನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅಲ್ಲಿಂದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮೇ ಬಿ 2025 ಅಂತ ಹೇಳ್ತಾ ಇದ್ದಾರೆ. ಸೊ ಆ ಟೈಮಲ್ಲಿ ಕನ್ಸ್ಟ್ರಕ್ಷನ್ಸ್ ಕಂಪ್ಲೀಟ್ ಆಗ್ಬೋದು. ಸೊ ಇಲ್ಲಂತೂ ಹೆವಿ ಟ್ರಾಫಿಕ್ ಇರುತ್ತೆ. ಯಾಕಂತ ಹೇಳಿದ್ರೆ ಚಿಕ್ಕ ರೋಡ್ ಬೇರೆ ಇದು, ಓಕೆನಾ. ಜಾಸ್ತಿ ದೊಡ್ಡದೇನಿಲ್ಲ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ಬಸ್ ಹೋಯ್ತು ಅಂತ ಹೇಳಿದ್ರೆ ರೋಡ್ ಅರ್ಧ ಖಾಲಿಯಾಗಿ ಹೋಗುತ್ತೆ, ಫುಲ್ಲಾಗಿ ಹೋಗುತ್ತೆ. ಸೊ 2 ಕಾರ್ ಹೋಗ್ಬೋದು ಅಷ್ಟೇ. ಒಂದು ಪಕ್ಕದಲ್ಲಿ ಅಂದರೆ 2 ಕಾರ್ ಹೋಗ್ಬೋದು. ಸೊ ಒಂದು ಬಸ್ ಬಂತು ಅಂತ ಹೇಳಿದ್ರೆ ಒಂದು ಬೈಕ್ ಹೋಗ್ಬೋದು ಅಷ್ಟೇ. ಹೆವಿ ಟ್ರಾಫಿಕ್ ಇಲ್ಲಿ ಕೂಡ, ಓಕೆನಾ. ಸೊ ಸಮ್ಟೈಮ್ಸ್ ಫ್ರೀ ಇರುತ್ತೆ, ಸಮ್ಟೈಮ್ಸ್ ಅಂತೂ ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಎಕ್ಸ್ಪೆಷಲಿ ವೀಕೆಂಡ್ಸಲ್ಲಂತೂ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ. ಸೊ ಅದನ್ನೊಂದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ಇನ್ ಕೇಸ್ ಹೋಗಬೇಕು ಅಂತ ಹೇಳಿದ್ರೆ ಸರ್ವಿಸ್ ರೋಡಲ್ಲಿ ಹೋಗ್ಬೋದು. ಸರ್ವಿಸ್ ರೋಡಲ್ಲಿ ಹೋದ್ರೂ ವೇಸ್ಟೇ. ಯಾಕಂತ ಹೇಳಿದ್ರೆ ಮುಂದೆ ರಾಮಮೂರ್ತಿ ನಗರ ಸಿಗ್ನಲ್ ಇದೆ. ರಾಮಮೂರ್ತಿ ನಗರದ ಸಿಗ್ನಲ್ ಸಿಗಾಕೊಂಡ್ರೆ ಅಂತ ಹೇಳಿದ್ರೆ 5 ನಿಮಿಷ ಆದ್ರೂ ನೀವು ಹೋಗೋಕ್ಕಾಗಲ್ಲ, 10 ನಿಮಿಷ ಆದ್ರೂ ಹೋಗೋಕ್ಕಾಗಲ್ಲ. ಬೆಟರ್ ನೀವೇನಾದರೂ ಹೆಬ್ಬಾಳಿಗೆ ಹೋಗಬೇಕು ಅಂತ ಹೇಳಿದ್ರೆ ಈ ರೂಟೇ ಬೆಸ್ಟು. ಒಂದು 2 ಸೆಕೆಂಡ್ ಟ್ರಾಫಿಕ್ ಇರ್ಬೋದು, ಇಲ್ಲ 2 ಮಿನಿಟ್ಸ್ 3 ಮಿನಿಟ್ಸ್ ಟ್ರಾಫಿಕ್ ಇರ್ಬೋದು. ಬಟ್ ಫ್ರೀ ಆಗಿಬಿಡುತ್ತೆ, ಮುಂದೆ ಹೋಗ್ತದೆ, ಫ್ರೀ ಆಗಿಬಿಡುತ್ತೆ ಹಂಗೆ. ಸೊ ಇದು ನೈಟ್ ಲೈಫ್ ಜೀವನ ಗುರು. ಇದು ಕಂಪ್ಲೀಟ್ ವೀಡಿಯೋನ ಹಾಕಿದ್ದೀನಿ. ಎಲ್ಲೆಲ್ಲಿ ಏನೇನು ಮಿಸ್ಟೇಕ್ಸ್ ಮಾಡಿದನೋ ಗೊತ್ತಿಲ್ಲ. ಸೊ ಏನಾದರೂ ಜಾಸ್ತಿ ಹೆವಿ ಮಿಸ್ಟೇಕ್ಸ್ ಮಾಡಿದರೆ ಸಾರಿ ಬಿಡೋದೆ. ಸೊ ಮುಂಚೆ ನಾನು ಒಳ್ಳೆ ವೀಡಿಯೋಸ್ ಮಾಡಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಬಟ್ ಕೇಳ್ಕೊಳೋದೆಲ್ಲ ಇಷ್ಟೇ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನನಗೆ.
ಸೊ ಕಷ್ಟಪಟ್ಟು ನಾನು 1000 ಸಬ್ಸ್ಕ್ರೈಬರ್ಸ್ನ ಇದು ಮಾಡಿದ್ದೀನಿ. ಸೊ ಮುಂಚೆ ನನ್ನ ಕನ್ನಡಿಗರೆಲ್ಲನೂ ನನಗೆ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ನಂಬಿಕೆ ಇದೆ. ಸೊ ನನ್ನ ಗೆಳೆಯರು, ನನ್ನ ಫ್ರೆಂಡ್ಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೀವು ಸಪೋರ್ಟ್ ಮಾಡಿ. ನೋಡಿ ಅಲ್ಲೊಂದು ಹೋಯ್ತು NS. ರಾತ್ರಿ ಕೂಡ ಒಂದು ಸೊ ನೈಟ್ ಲೈಫ್ ಸ್ವಲ್ಪ ಚೆನ್ನಾಗಿರತ್ತೆ. ಸೊ ನೋಡಿ, ಸೊ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡ್ತೀನಿ ಅಂತ ನಂಬ್ತಾ ಇದ್ದೀನಿ. ಸೊ ಇಲ್ಲೊಂದು ಚಿಕ್ಕ ಕ್ಲಿಪ್ ಹಾಕ್ತೀನಿ, ಓಕೆನಾ? ಈ ಕ್ಲಿಪ್ಪು ಯಾವ ಥರ ಅಂತ ಹೇಳಿದ್ರೆ, ಪ್ರತಿ ಯೂಟ್ಯೂಬರ್ಸು ನೀವೆಲ್ಲ ಬಂದುಬಿಟ್ಟು ಈ ಕಡೆ ಹರಿಯಾಣ, ಈ ಕಡೆ UP, ಈ ಕಡೆ ಎಲ್ಲ ಬಂದುಬಿಟ್ಟು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾರಲ್ವ. ಕಂಟೆಂಟ್ನ ಯಾವ ಥರ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಟೀಮ್ ಇರುತ್ತೆ ಅವ್ರ ಗ್ಯಾಂಗ್ ಅನ್ನೋದು. ಆ ಗ್ಯಾಂಗ್ನ ಬಂದುಬಿಟ್ಟು ಅವ್ರು ಸ್ಕ್ರಿಪ್ಟ್ ಮಾಡ್ಕೊತಾರೆ, ಈ ಥರ ಮಾಡಬೇಕು ಅಂತ. ಅವಾಗ ಏನಾಗುತ್ತೆ, ಜನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ ಅದು. ಸೊ ಅಟ್ರ್ಯಾಕ್ಟ್ ಆಗೋವಾಗ ಆಗತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಏನೋ ಆಗಿದೆ, ಏನೋ ನಡೆದಿದೆ ಇಲ್ಲಿ ಅಂತ ಅವ್ರಿಗೆ ಅನ್ಸತ್ತಲ್ವ. ಸೊ ಆ ಟೈಮಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ ಅವ್ರು ಇದು ಮಾಡ್ತಾರೆ. ಆ ಕಂಟೆಂಟ್ ಯಾವ ಥರ ಇರುತ್ತೆ ಅಂತ ಮುಂದೆ ನೋಡಿಸ್ತೀನಿ ನಾನು, ನೋಡಿರಿ ಒಂದ್ಸರಿ.
ಬಂದುಬಿಟ್ಟು ನಮ್ಮ ಆಫೀಸ್ ಕೊಲೀಗ್ಸು. ಸೊ ಇದೇ ಥರ ನಾನೊಂದು ಶಾರ್ಟಲ್ಲಿ ಕೂಡ ಹಾಕಿರ್ತೀನಿ, ನನ್ನ ರೈಸ್ ಮಾಡೋಕ್ಕೆ ಕರೀತಾ ಇದ್ದಾರೆ ಅಂತ. ಸೊ ಆ ಕ್ಲಿಪ್ ಇದೆ. ಸೊ ಈ ಥರನೇ ಕಂಟೆಂಟ್ಸ್ ಮಾಡೋದು ಅವರು, ಅಂದರೆ ಅವ್ರ ಗ್ಯಾಂಗಲ್ಲೇ ಇರ್ತಾರೆ ಕಂಟೆಂಟ್ ಮಾಡೋದು. ಓಕೆನಾ? ಸೊ ಅಷ್ಟೇ, ಜಸ್ಟ್ ಬೇರೆ ಇನ್ನೇನು ಇಲ್ಲ. ಏನಂತ ಹೇಳಿದ್ರೆ ಜನನ ಬಂದುಬಿಟ್ಟು ಒಂದು ಇದರಲ್ಲಿ ತೊಗೊಂಬರ್ಬೇಕು, ಇಂಪ್ರೆಷನ್ ಇದು ಮಾಡ್ಕೋಬೇಕು ಅಷ್ಟೇ. ನಿಧಾನಕ್ಕೆ ಓಡಿಸಲು ಅಂತ ಹೇಳಿದ್ರೆ ನಿಧಾನಕ್ಕೆ ಓಡಿಸೋಣ. ಸೊ ಇಲ್ಲಿಗೆ ನನ್ನ ವೀಡಿಯೋಸ್ ಎಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಸಪೋರ್ಟ್ ಮಾಡಿ ಗೈಸ್, ಸಪೋರ್ಟ್ ಮಾಡಿ. ಸೊ ನಿಮ್ಮ ಸಪೋರ್ಟ್ ನನಗೆ ಯಾವತ್ತೂ ಇರುತ್ತೆ ಅಂತ ನಂಬ್ತಾ ಇದ್ದೀನಿ. ಸೊ ಚಾನಲ್ನ ಫಸ್ಟು ಸಬ್ಸ್ಕ್ರೈಬ್ ಮಾಡಿ. ಮೇನ್ ಥಿಂಗ್, ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ವಾ ನನ್ನ ನೋಟಿಫಿಕೇಷನ್ಸ್ ಬರೋದು. ಸೊ ಇವರಿಬ್ಬರನ್ನ ನೋಡಿಸ್ತೀನಿ ಒಂದಿನ ನಿಮಗೆ. ಒಳ್ಳೆ ಹುಡುಗರು ಇಬ್ಬರು, ನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು, ನನ್ನ ಗೆಳೆಯರೆ, ಫ್ರೆಂಡ್ಸ್ ಇಬ್ಬರು. ಸೊ ಅವ್ರು ಮನೆಗೆ ಹೋಗ್ತಿದ್ದಾರೆ, ಮನೆಗೆ ಹೋಗ್ತೀನಿ ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಇರೋದು. ಸೊ ಇದನ್ನೆಲ್ಲ ನಾನು ಅದರ ವೀಡಿಯೋದಲ್ಲಿ ಎಡಿಟ್ ಮಾಡಿರ್ತೀನಿ. ಸೊ ಪ್ರತಿಯೊಂದು ಹಿಂಗೆ ನಡೆಯೋದು ಕಂಟೆಂಟ್ಸ್ ಎಲ್ಲ. ಸೊ ಈ ಕಂಟೆಂಟ್ಸ್ ಎಲ್ಲ ಹೆಂಗಂತ ಹೇಳಿದ್ರೆ ಒಂದು ಸ್ಕ್ರಿಪ್ಟೆಡ್ ಮಾಡೋದು, ಸ್ಕ್ರಿಪ್ಟ್ ಪ್ರಕಾರ ಇದು ಮಾಡ್ತಾರೆ. ಸೊ ಅದರಿಂದ ನಮಗೆಲ್ಲ ಆ ಥರ ನಮ್ಮದು ಇರೋದೊಂದು ರಿಯಾಲಿಟಿ ಇರಬೇಕು. ಸೊ ಅವ್ರ ಮನೆ ರೋಡು ಇದೇ ಕಂಪ್ನಿ ರೋಡು, ಇದೇ ರೋಡಲ್ಲ. ನಮ್ಮ ಮನೆ ರೋಡು ಸ್ಟ್ರೈಟ್ ಹೋಗ್ಬೇಕಾಗಿತ್ತು. ಸೊ ಬಟ್ ನಾನು ಅಲ್ಲಿವರೆಗೂ ಹೋಗಿ ಒಂದು ಬಾಯ್ ಹೇಳ್ಬಿಟ್ಟು ಹೋಗೋಣ ಅಂತ ನಾನು ಆ ಕಡೆ ಗಂಟೆ. ಸೊ ಅಲ್ಲಿಂದ ನಾನು ಯೂಟರ್ನ್ ತೊಗೊಂಡು ನಮ್ಮ ಮನೆಗೆ ನಾನು ಹೋಗ್ತೀನಿ. ಸೊ ಅವ್ರಿರೋದು ಬಂದುಬಿಟ್ಟು ನಾಗವಾರಲ್ಲಿ, ಅವ್ರು ನಾಗವಾರ್ಗೆ ಹೋಗ್ತಾರೆ. ಸೊ ನಾನು ನಮ್ಮ ಮನೆಗೆ ಹೋಗ್ತೀನಿ. ನಾನು ಹೋಗಬೇಕಾಗಿರೋದು ಬಾಣಸ್ವಾಡಿ ಕಡೆ. ಯಾಕಂತ ಹೇಳಿದ್ರೆ ನಮ್ಮ ಮನೆ ಇರೋದು ಟಾನಿ ರೋಡ್ ಹತ್ರ. ಟಾನಿ ರೋಡ್ ಆದಮೇಲೆ ನಮ್ಮ ಮನೆ ಬರೋದು. ಸೊ ಅಲ್ಲಿಂದ ಇದು ಮಾಡ್ತೀನಿ. ಸೊ ಆಲ್ಮೋಸ್ಟು ನನ್ನ ವೀಡಿಯೋಸ್ ಎಲ್ಲನೂ ಬಂದು ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಚೆನ್ನಾಗಿರುತ್ತೆ ಅನಿಸುತ್ತೆ. ಓಕೆನಾ? ಸೊ ಚೆನ್ನಾಗಿ ಮಾತಾಡಿದ್ದೀನ ಇಲ್ಲ ಅಂತಲೂ ಗೊತ್ತಿಲ್ಲ. ಸೊ ಮಿಸ್ಟೇಕ್ಸ್ ಮಾಡಿದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ವೀಡಿಯೋದೆಲ್ಲ ಆ ಥರ ಮಿಸ್ಟೇಕ್ಸ್ ಆಗೋದಿಲ್ಲ. ಸೊ ಇಲ್ಲಿಗೆ ನಮ್ಮ ವೀಡಿಯೋ, ನಮ್ಮ ಜರ್ನೀಸ್ ಎಲ್ಲ ಮುಗಿಯುತ್ತೆ. ಸೊ ನೆಕ್ಸ್ಟು ನಿಮ್ಮ ಕಮೆಂಟ್ಸ್ನ ನಾನು ನೋಡಬೇಕು. ಓಕೆನಾ? ಸೊ ಬೇಸ್ಡ್ ಆನ್ ಅದರ ಮೇಲೆ ಬಂದುಬಿಟ್ಟು ನಾನು ಇದು ಮಾಡ್ತೀನಿ. ಸೊ ನಾನು ಹೇಳಿದ ವೀಡಿಯೋ ಇದೆ. ಸೊ ನಾನು ಎಡಿಟ್ ಮಾಡಿ ಹಾಕಿದ್ದು, ಅದು ರಿಯಲ್ ವೀಡಿಯೋ, ಇದು ನಾನು ಎಡಿಟ್ ಮಾಡಿ ಹಾಕಿದ್ದು. ಸೊ ಇದು ಬಂದುಬಿಟ್ಟು ನಿಮಗೆ ಗೊತ್ತಾಗತ್ತೆ ಕ್ಲಿಪ್ಪಲ್ಲಿ, ಅಂದರೆ ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ಹೋಗಿ ನೋಡ್ಬೋದು ನೀವು ಈ ವಿಡಿಯೋನ. ಸೊ ಈ ವಿಡಿಯೋದಲ್ಲಿ ಅವ್ನು ರೇಸ್ಗೆ ಕರೀತಾ ಇರೋ ಥರ ನನ್ನನ್ನು, ನಾವು ಅವ್ರ ಜೊತೆಲಿ ರೇಸ್ಗೆ ಹೋದಂಗೆ. ಓಕೆನಾ? ಸೊ ಇದು ಕಂಟೆಂಟ್, ಇದು ಅಂದರೆ ಒಂದು ಸ್ಕ್ರಿಪ್ಟ್ ಮಾಡಿ ಮಾಡೋ ಅಂಥ ಒಂದು ಇದಿದು. ಓಕೆನಾ? ಸೊ ಇದರಲ್ಲಿ ಮೇನ್ ಥಿಂಗ್ ಏನಂತ ಹೇಳಿದ್ರೆ ಸ್ಕ್ರಿಪ್ಟೆಡ್. ಓಕೆನಾ? ಸೊ ಆ ಥರ ಸ್ಕ್ರಿಪ್ಟ್ ಮಾಡಿಲ್ಲ. ಓಕೆನಾ? ಜಸ್ಟ್ ಫಾರ್ ಅನ್ ಇನ್ಫಾರ್ಮೇಷನ್ ನಾನು ನಿಮ್ಗೆ ಹೇಳ್ತಾ ಇರೋದು. ಓಕೆನಾ? ಸೊ ಬಟ್ ಏನಂತ ಹೇಳಿದ್ರೆ ಇಬ್ಬರು ನೋಡ್ರಿ ಏನು ಸ್ಪೀಡ್ ಹೋಗ್ತಾರಂತ ಹೇಳಿದ್ರೆ, ಆ ಕಾರ್ ಪಕ್ಕದಲ್ಲಿ ಹೋಗಿ ಆ ಎರಡು ಗಾಡಿನೂ ಜಂಪ್ ಆಗುತ್ತೆ. ಇಫ್ ಇನ್ ಕೇಸ್ ಒಂದು ಸ್ವಲ್ಪ ಮಿಸ್ ಆಗಿದ್ರೇನೋ ಇಬ್ಬರು ಬೀಳ್ತಾಯಿದ್ರು ಗಾಡಿಯಿಂದ. ಆ ಡಿಯೋಗಂತೂ ಬ್ರೇಕ್ಗಳೇ ಇಲ್ಲ, ಎರ್ರಾಬಿರಿ ಓಡಿಸ್ತಾನೆ ಅವನು. ಮೈ ಮೇಲೆ ಜ್ಞಾನ ಕೂಡ ಇರೋಲ್ಲ. ಅಲ್ಲಿ ನೋಡಿ ಎಷ್ಟು ಹೈಟ್ ಹೇಗಿರುತ್ತೆ ಗಾಡಿ, ಅಲ್ಲಿ ನೋಡಿ, ನೋಡಿದ್ರಲ್ಲ. ಸೊ ಇದು ಮೇಯ್ನು. ಬಟ್ ಏನಂತ ಹೇಳಿದ್ರೆ ಆಲ್ವೇಸ್ ಬಿ ಸೇಫ್. ಸೊ ಸೇಫ್ಟಿ ಇರಬೇಕು. ಸೇಫ್ಟಿ ಇಲ್ದಿರ ಯಾವತ್ತೂ ಡ್ರೈವ್ ಮಾಡಬೇಡಿ. ಸೊ ಬಿಫೋರ್ ಗಾಡಿ ಹತ್ತಕ್ಕೂ ಮುಂಚೆ ಹೆಲ್ಮೆಟ್ ಹಾಕ್ಕೊಳ್ಳಿ. ಹೆಲ್ಮೆಟ್ ಹಾಕ್ಕೊಂಡಿದ್ದಾದ್ಮೇಲೆ ಹೆಲ್ಮೆಟ್ನ ಲಾಕ್ ಮಾಡಿ. ಓಕೆನಾ? ಇವನಿಗೆ ಎಷ್ಟು ಹೇಳಿದ್ರೆ ಇವನು ಕೇಳಲ್ಲ. ಇವನು ಹೆಲ್ಮೆಟ್ ಹಾಕೊಂಡ್ರೆ ಹಾಕೋದೇ ಇಲ್ಲ ಅಂತಾನೆ. ಇವನಿಗೆ ಒಂದಿನ ಬಾರಿಸ್ತೀನಿ, ಹೆಲ್ಮೆಟ್ ಹಾಕ್ಸ್ತೀನಿ ಇವನಿಗೆ. ಓಕೆನಾ? ಸೊ ಹೆಲ್ಮೆಟ್ ಹಾಕ್ಕೊಳ್ಳಿ. ಸೊ ಹೆಲ್ಮೆಟ್ ಹಾಕಿದ್ದಾದಮೇಲೆ ಕ್ಲಿಪ್ಪನ್ನ ಮರಿಬೇಡಿ, ಲಾಕ್ ಕ್ಲಿಪ್ ಹಾಕ್ಕೊಳ್ಳಿ. ಆಮೇಲೆ ಜರ್ನಿ ಸ್ಟಾರ್ಟ್ ಮಾಡಿ. ಮನೆ ಆಗಲಿ, ಆಫೀಸ್ ಆಗಲಿ, ಎಲ್ಲಾದರೂ ಆಗಲಿ, ಆಚೆ ಹೋಗಲಿ. 2 ಕಿಲೋಮೀಟ್ರ್ ಹೋಗ್ತೀನಿ, ಅರ್ಧ ಕಿಲೋಮೀಟ್ರ್ ಹೋಗ್ತೀನಿ, ಹಾಲು ತೊಗೊಂಬರೋಕೆ ಹೋಗ್ತೀನಿ ಅಂದ್ರೂ ಹಾಕ್ಕೊಂಡೋಗಿ. ಯಾಕಂತ ಹೇಳಿದ್ರೆ ಯಾರ ಟೈಮ್ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೂ ಪಕ್ಕದಲ್ಲಿ ಬರೋನು ತಪ್ಪು ಮಾಡ್ಬೋದು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಡ್ರೈವ್ ಮಾಡಿ. ಸೊ ಡ್ರೈವ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆನಾ? ಸೊ ಓಕೆ ಗೈಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಗತ್ತೆ. ಸೊ ಪದೇ ಹೇಳ್ತಾ ಇದ್ದೀನಿ, ಸಪೋರ್ಟ್ ಮಾಡಿ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ರತಿ ವೀಕಲ್ಲಿ ಒಂದು 2 ವೀಕ್ಸ್ ಆಗಲ್ಲ. ಯಾಕಂತ ಹೇಳಿದ್ರೆ ನಮ್ಮದು ಫೈನಾನ್ಷಿಯಲ್ ಇಯರ್ ನಡೀತಾ ಇದೆ, ಸ್ವಲ್ಪ ಬ್ಯುಸಿ ಇರ್ತೀನಿ. ಒಂದು 2 ವೀಕ್ಸ್ ಆದಮೇಲೆಯಿಂದ ನಿಮಗೆ ಕಂಟಿನ್ಯೂಯಸ್ ನನ್ನ ವೀಡಿಯೋಸ್ ಬರ್ತಾ ಇರತ್ತೆ. ಸೊ ಪ್ರತಿಯೊಬ್ಬರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಒತ್ತಿ. ಓಕೆನಾ? ಸೊ ನೋಟಿಫಿಕೇಷನ್ಸ್ ನಿಮಗೆ ರೀಚ್ ಆಗುತ್ತೆ. ಸೊ
ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆನಾ? ಸೊ ಇಲ್ಲಿಗೆ ನಮ್ಮ ಚಾನಲ್ ಮುಗಿತಾ ಬಂತು. ಅಂದರೆ ನನ್ನ ವೀಡಿಯೋಸ್ ಎಲ್ಲ ನಾನು ಇಷ್ಟು ದಿನ ಮಾಡಿದ ವೀಡಿಯೋಸ್ ಎಲ್ಲ ಇದು ಮಾಡಿದ್ದೀನಿ. ಓಕೆನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ, ಮನೆಯಲ್ಲಿ ಅಪ್ಪ ಅಮ್ಮಗೂ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಒಳ್ಳೆ ಕಾಂಟೆಂಟ್ ಕೊಡ್ತೀನಿ. ಓಕೆನಾ? ಸೊ ನೀವು ಎಂಜಾಯ್ ಮಾಡ್ತೀರಾ, ನಾನು ಎಂಜಾಯ್ ಮಾಡ್ತೀನಿ, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಮ್ಮ ಕಾಂಟೆಂಟ್. ಓಕೆ ಗೆಳೆಯರೆ.